ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾವೇನು ಮಾಡ್ತಾ ಇದೀವಿ ಅಂದರೆ ಒಂದು ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ತಾ ಇದ್ವಿ. ಯಾವುದು ಅಂತಂದರೆ ಒಂದು ಸಿಂಪಲ್ ಬ್ಲಾಗ್ ಅಪ್ಲಿಕೇಶನ್. ಯಾರಾದರೂ ಬ್ಲಾಗ್ಸ್ಗಳನ್ನ ಪೋಸ್ಟ್ ಮಾಡ್ತಿರ್ತಾರಲ್ಲ, ಸೊ ಅದು ಆ ರೀತಿಯಾದಂಥ ಅಪ್ಲಿಕೇಶನ್ಸ್ಗಳನ್ನ ಯಾವ ರೀತಿ ಡೆವಲಪ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಹ್ಯಾಂಡ್ಸ್ ಆನ್. ಓಕೆ, ಸೊ ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ ಎರಡೂ ಇಂಪ್ಲಿಮೆಂಟ್ ಮಾಡಿಬಿಟ್ಟು ನೋಡೋಣ. ಓಕೆ, ಸೊ ಇಲ್ಲಿ ನೋಡೋದಾದರೆ ನಮ್ಮ ಮರ್ಜ್ ಸ್ಟ್ಯಾಕ್ ಕೋರ್ಸ್ ಕಂಪ್ಲೀಟ್ ಆಗೋದಕ್ಕೆ ಬಂತು. ಸುಮಾರು 58 ವೀಡಿಯೋಸ್ಗಳಿದ್ದಾವೆ. ಆಲ್ಮೋಸ್ಟ್ ಲೈಕ್ ಏನಂತ ಹೇಳ್ಬೋದು ಅಂತಂದರೆ 30+ ಅವರ್ಸ್ ಆಫ್ ಕಂಟೆಂಟ್ ಇದೆ ಮರ್ಜ್ ಸ್ಟ್ಯಾಕ್ ರಿಲೇಟೆಡ್. ಸೊ ಅದು ಕನ್ನಡದಲ್ಲಿ ಅಂಡರ್ಸ್ಟ್ಯಾಂಡ್ ಆಗುವಂತಹ ವೇನಲ್ಲಿ, ಈಸಿ ವೇನಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ವೀಡಿಯೋಸ್ಗಳು ನಿಮ್ಗೆ ಏನಾದರೂ ಇಷ್ಟ ಆಗ್ತಾ ಇದ್ದರೆ ನಿಮ್ಮ ಕಾಲೇಜ್ ಗ್ರೂಪ್ಸ್ಗಳಲ್ಲಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಆದಷ್ಟು. ಓಕೆ, ಸೊ ಯಾರಿಗೆ ವೆಬ್ ಡೆವಲಪ್ಮೆಂಟ್ ಕಲಿಬೇಕು ಅನ್ನೋಂಥ ಲೈಕ್ ಆಸೆ ಇದೆಯೋ ಅವರಿಗೂ ಕೂಡ ಈ ಪ್ಲೇಲಿಸ್ಟ್ನ ಶೇರ್ ಮಾಡಿ. ಓಕೆ, ಸೊ ಅಷ್ಟೇ ನಿಮ್ಮಿಂದ ಕೇಳೋದು. ಸೊ ಇವತ್ತಿನ ವೀಡಿಯೋದಲ್ಲಿ ನಾವೇನು ಮಾಡ್ತಾ ಇದೀವಿ ಅಂತಂದರೆ ಒಂದು ಫುಲ್ ಸ್ಟ್ಯಾಕ್ ವೆಬ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತಾ ಇದ್ವಿ. ದಟ್ ಈಸ್ ಅ ಬ್ಲಾಗ್ ಅಪ್ಲಿಕೇಶನ್. ಓಕೆ, ಸೊ ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ ಎರಡೂ ಕ್ರಿಯೇಟ್ ಮಾಡೋಣ. ಎರಡೂ ಯಾವ ರೀತಿ ಇಂಟಿಗ್ರೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಏನು ಮಾಡ್ತೀನಿ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಬ್ಲಾಗ್ ಅಪ್ಲಿಕೇಶನ್ನ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ. ಓಕೆ, ಸೊ ಐ ವಿಲ್ ಟ್ರೈ ಟು ಕವರ್ ಇಟ್. ನಂಗೆ ಗೊತ್ತು ಇದು ಒಂದೇ ವೀಡಿಯೋದಲ್ಲಿ ಬ್ಲಾಗ್ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡೋದಕ್ಕೆ ಆಗಲ್ಲ. ಸೊ ಇಲ್ಲಿ ಏನೇನು ಫೀಚರ್ಸ್ಗಳು ಬರ್ತವೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಥಿಂಗ್ ಬಂದುಬಿಟ್ಟು ನಮ್ದು ಏನಿರುತ್ತೆ ಅಂದರೆ ಯೂಸರ್ಸ್ ಮ್ಯಾನೇಜ್ ಮಾಡೋದನ್ನ, ಯೂಸರ್ಸ್ನ ಮ್ಯಾನೇಜ್ ಮಾಡಬೇಕು. ಓಕೆ, ಸೊ ಯೂಸರ್ಸ್ ಮ್ಯಾನೇಜ್ಮೆಂಟ್ ಅಂದಾಗ ಅದರೊಳಗಡೆ ಏನೇನು ಬರ್ತವೆ. ಫಸ್ಟ್ ಒಂದು ಬರೋದು ನಮ್ಮದು ಆತ್. ಓಕೆ, ಸೊ ಅದಾದಮೇಲೆ ಸೊ ಆತ್ಗಿಂತ ಮುಂಚೆನೂ ನಮ್ದು ಏನು ಬರುತ್ತೆ ಅಂದರೆ ಕ್ರಿಯೇಟ್ ಯೂಸರ್. ಓಕೆ, ಕ್ರಿಯೇಟ್ ಯೂಸರ್ ಒಂದು ಸತಿ ಯೂಸರ್ ಕ್ರಿಯೇಟ್ ಆದಮೇಲೆ ನೆಕ್ಸ್ಟ್ ಬರೋದು ನಮ್ದು ಏನಪ್ಪ ಅಂದರೆ ಆತ್. ಓಕೆ, ಆತ್ ಮೀನ್ಸ್ ಅಥೆಂಟಿಕೇಷನ್. ಓಕೆ, ಸೊ ಅದಾದಮೇಲೆ ಬರುತ್ತೆ ಅಥರೈಸೇಷನ್. ಓಕೆ, ಸೊ ಇವೆಲ್ಲ ಏನಿರ್ತವೆ ಅಂದರೆ ನಮ್ಮದು ಯೂಸರ್ ಮ್ಯಾನೇಜ್ಮೆಂಟ್ ಒಳಗಡೆ ಬರ್ತವೆ. ಫಸ್ಟ್ ಒಂದು ಬಂದುಬಿಟ್ಟು ಕ್ರಿಯೇಟ್ ಯೂಸರ್. ಓಕೆ, ಅಥವಾ ನಾವು ಏನಂತ ಹೇಳ್ಬೋದು ಅಂತ ಅಪ್ಡೇಟ್ ಯೂಸರ್. ಓಕೆ, ಕ್ರಿಯೇಟ್ ಅಥವಾ ಅಪ್ಡೇಟ್ ಯೂಸರ್. ಸೆಕೆಂಡ್ ಒಂದು ಬಂದುಬಿಟ್ಟು ನಮ್ಮದು ಆತ್ ಅಥೆಂಟಿಕೇಷನ್. ನೆಕ್ಸ್ಟ್ ಒಂದು ಬಂದುಬಿಟ್ಟು ಅಥರೈಸೇಷನ್. ಇವೆಲ್ಲ ನಮ್ದು ಎಲ್ಲಿ ಬರ್ತವೆ ಅಂದರೆ ಯೂಸರ್ ಮ್ಯಾನೇಜ್ಮೆಂಟ್ ಒಳಗಡೆ ಬರ್ತವೆ. ಓಕೆ, ಅದೇ ರೀತಿ ನಮ್ಮದು ನೆಕ್ಸ್ಟ್ ಪಾರ್ಟ್ ಎದುರೊಳಗಡೆ ಬರುತ್ತೆ ಅಂತಂದರೆ ಏನಪ್ಪ ಅಂತಂದರೆ ಬ್ಲಾಗ್ ಕ್ರಿಯೇಟ್ ಮಾಡಬೇಕು ಬ್ಲಾಗ್ನ. ಓಕೆ, ಸೊ ಬ್ಲಾಗ್ ಮ್ಯಾನೇಜ್ಮೆಂಟ್ನಲ್ಲಿ ಏನೇನು ಬರುತ್ತೆ. ಫಸ್ಟ್ ಒಂದು ಬಂದುಬಿಟ್ಟು ಕ್ರಿಯೇಟ್ ಅ ಬ್ಲಾಗ್. ಸೆಕೆಂಡ್ ಬಂದುಬಿಟ್ಟು ಮ್ಯಾನೇಜ್ ಅ ಬ್ಲಾಗ್. ಓಕೆ, ಸೊ ಮ್ಯಾನೇಜ್ ಅ ಬ್ಲಾಗ್ ಒಳಗಡೆ ಏನು ಬರುತ್ತೆ ಅಂದರೆ ಇವಾಗ ಕ್ರಿಯೇಟ್ ಮಾಡಿದ್ದೀನಿ ಬ್ಲಾಗ್ನ, ಅದನ್ನ ಎಡಿಟ್ ಮಾಡಬೇಕಾಗಿದೆ ನಾನು. ಓಕೆ, ಸೊ ಅದರೊಳಗಡೆ ಲೈಕ್ ನೀವು ಅಪ್ಡೇಟ್ ಬ್ಲಾಗ್ನಲ್ಲೂ ಕ್ಯಾಟಗರಿ ಒಳಗಡೆ ಕೂಡ ಅದನ್ನ ಆ್ಯಡ್ ಮಾಡ್ಬೋದು. ಬಟ್ ಏನು ಪ್ರಾಬ್ಲಮ್ ಅಂತಂದರೆ ಇಲ್ಲಿ ಮ್ಯಾನೇಜ್ ಬ್ಲಾಗ್ ಅಂತ ಏನಕ್ಕೆ ಹಾಕಿದ್ದೀನಿ ಅಂತಂದರೆ ಇಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಅಥರೈಸೇಷನ್, ಅಥೆಂಟಿಕೇಷನ್ ಈ ರೀತಿಯಾದಂಥ ಕಾನ್ಸೆಪ್ಟ್ಸ್ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟೆ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ ಅಥವಾ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಮ್ಯಾನೇಜ್ ಬ್ಲಾಗ್ ಅಂತ ಹಾಕಿದೆ ಅಷ್ಟೇ. ಸೊ ಇಲ್ಲಿ ನಾವೇನು ಮಾಡೋಣ ಅಂದರೆ ಅಪ್ಡೇಟ್ ಬ್ಲಾಗ್ ಅಂತ ಹಾಕೋಣ. ಓಕೆ, ಅಪ್ಡೇಟ್ ಬ್ಲಾಗ್. ಓಕೆ, ಸೊ ಇದು ಏನು ಯೂಸ್ ಮಾಡ್ಕೊಳುತ್ತೆ ಅಂದರೆ ಅಥೆಂಟಿಕೇಷನ್, ಅಥರೈಸೇಷನ್ ಅನ್ನುವಂಥ ಕಾನ್ಸೆಪ್ಟ್ಸ್ಗಳನ್ನೂ ಕೂಡ ಯೂಸ್ ಮಾಡ್ಕೊಳುತ್ತೆ ಅಪ್ಡೇಟ್ ಬ್ಲಾಗ್. ಅದಾದಮೇಲೆ ಏನಿದೆ ಅಂತಂದರೆ ಗೆಟ್ ಬ್ಲಾಗ್. ಎಲ್ಲ ಬ್ಲಾಗ್ಸ್ಗಳನ್ನೂ ನಾವೇನು ಮಾಡಬೇಕು, ರೀಡ್ ಮಾಡಬೇಕು. ಬ್ಲಾಗ್ಸ್ ಅಂದರೆ ಏನು? ಓಕೆ, ಸೊ ಇದು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಇದು ಸಿಂಪಲ್ ಏನಪ್ಪ ಅಂತಂದರೆ ಬ್ಲಾಗ್ಸ್ ಅಂದರೆ ಸಿಂಪಲ್ ನೀವು ವಿಕಿಪೀಡಿಯಾ ನೋಡ್ತಿದ್ರಲ್ಲ, ಸೊ ಅದು ಕೂಡ ಒಂದು ಬ್ಲಾಗ್ ಅಪ್ಲಿಕೇಶನ್. ಓಕೆ, ಸೊ ಅದೇ ರೀತಿ ಡಿಫ್ರೆಂಟ್ ಅಪ್ಲಿಕೇಶನ್ಸ್ಗಳು ಬರ್ತವೆ. ಮೀಡಿಯಮ್ ಅಂತ ಬರುತ್ತೆ, ಅದು ಕೂಡ ಒಂದು ಬ್ಲಾಗ್ ಅಪ್ಲಿಕೇಶನ್. ಓಕೆ, ಸೊ ಅಲ್ಲಿ ಏನು ಮಾಡಿರ್ತಾರೆ ಅಂದರೆ ಕಂಟೆಂಟ್ ಕ್ರಿಯೇಟರ್ಸ್ಗಳು ರಿಟರ್ನ್ ಫಾರ್ಮೆಟ್ನಲ್ಲಿ ಇನ್ಫಾರ್ಮೇಷನ್ನ ಶೇರ್ ಮಾಡಿರ್ತಾರೆ. ಅದನ್ನು ನಾವು ಬ್ಲಾಗ್ ಅಂತ ಕರಿತೀವಿ ಅಷ್ಟೇ, ಮತ್ತೇನೂ ಇಲ್ಲ. ಓಕೆ, ಸೊ ರಿಟರ್ನ್ ಫಾರ್ಮೆಟ್ನಲ್ಲಿ ಏನು ಮಾಡಿದ್ದಾರೆ ಕಂಟೆಂಟ್ ಕ್ರಿಯೇಟರ್ಸ್ಗಳು ಅವ್ರದ್ದು ಕಂಟೆಂಟ್ನ ಶೇರ್ ಮಾಡಿದ್ದಾರೆ. ಸೊ ಅದನ್ನು ನಾವೇನು ಮಾಡ್ಬೋದು ಅಂತಂದರೆ ರೀಡ್ ಮಾಡ್ಬೋದು ಆ ವೆಬ್ಸೈಟ್ಸ್ಗಳಲ್ಲಿ ಹೋಗ್ಬಿಟ್ಟು. ಅದನ್ನೇ ನಾವೇನು ಮಾಡ್ತಾ ಇದೀವಿ ಅಂದರೆ ಇವತ್ತಿನ ವೀಡಿಯೋದಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಎರಡು ಮೇನ್ ಕಾನ್ಸೆಪ್ಟ್ಸ್ಗಳು ಬರ್ತವೆ ಇಲ್ಲಿ ಮ್ಯಾನೇಜ್ ಮಾಡಬೇಕಾಗಿರೋದು. ಬ್ಯಾಕೆಂಡಲ್ಲಿ ನಮ್ದು ಏನಂದರೆ ಯೂಸರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಬ್ಲಾಗ್ ಮ್ಯಾನೇಜ್ಮೆಂಟ್. ಯೂಸರ್ ಮ್ಯಾನೇಜ್ಮೆಂಟ್ನಲ್ಲಿ ಏನೇನು ನೋಡ್ಕೋಬೇಕಾಗುತ್ತೆ, ನಾವು ಅಥೆಂಟಿಕೇಷನ್, ಅಥರೈಸೇಷನ್, ಕ್ರಿಯೇಟಿಂಗ್ ಅ ಯೂಸರ್ ಈ ರೀತಿಯಾದಂಥ ಕಾನ್ಸೆಪ್ಟ್ಸ್ಗಳನ್ನ ನೋಡ್ಕೋಬೇಕಾಗುತ್ತೆ. ಇನ್ನು ಸೆಕೆಂಡ್ ಒನ್ ಬ್ಲಾಗ್ ಮ್ಯಾನೇಜ್ಮೆಂಟ್ನಲ್ಲಿ ನಾವು ಏನೇನು ನೋಡ್ಕೋಬೇಕಾಗುತ್ತೆ ಅಂದರೆ ಬ್ಲಾಗ್ ಕ್ರಿಯೇಟ್, ಅಪ್ಡೇಟ್ ಬ್ಲಾಗ್. ಅದಾದಮೇಲೆ ಏನಾಗುತ್ತೆ ಅಂದರೆ ಗೆಟ್ ಬ್ಲಾಗ್. ಅಂದರೆ ಯಾವ್ಯಾವ ಬ್ಲಾಗ್ಸ್ ಇದ್ದಾವೆ ಅಷ್ಟು ಬ್ಲಾಗ್ಸ್ಗಳನ್ನ ನಾನು ಫ್ರಂಟ್ ಎಂಡಿಗೆ ತೊಗೊಂಡು ಬರಬೇಕು. ಸೊ ರೀಡ್ ಮಾಡಬೇಕು ಆ ಬ್ಲಾಗ್ಸ್ಗಳನ್ನೆಲ್ಲ, ರೈಟ್. ಸೊ ಈ ರೀತಿಯಾದಂಥ ಕಾನ್ಸೆಪ್ಟ್ಸ್ಗಳನ್ನ ನಾವೇನು ಮಾಡಬೇಕಾಗುತ್ತೆ, ಹ್ಯಾಂಡಲ್ ಮಾಡಬೇಕಾಗುತ್ತೆ. ಇವು ಎರಡು ಮೇಜರ್ ಕಾನ್ಸೆಪ್ಟ್ಸ್ಗಳಾಗ್ತವೆ ನಮ್ಮದು ಬ್ಲಾಗ್ ಅಪ್ಲಿಕೇಶನ್ಸ್ಗಳಲ್ಲಿ. ಇನ್ನು ಡಿಫ್ರೆಂಟ್ ಟೈಪ್ಸ್ ಬರ್ಬೋದು, ಲೈಕ್ ಸರ್ಚ್ ಕ್ವರಿ ಹಾಕೋದಾಗಿರ್ಬೋದು. ಓಕೆ, ಸೊ ಅವೆಲ್ಲ ಸ್ವಲ್ಪ ಅಡ್ವಾನ್ಸ್ ಆಗ್ತವೆ. ಅವು ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗ್ತವೆ, ನೀವು ಯಾವ ರೀತಿ ಅದನ್ನ ಯುಟಿಲೈಸ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ. ಓಕೆ, ಸೊ ಇದನ್ನು ನಾವೇನು ಮಾಡ್ತಾ ಇದ್ವಿ ಅಂದರೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನನ್ನ ಹತ್ರ ಬ್ಯಾಕೆಂಡಲ್ಲಿ ಏನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ Node.js ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ವಿತ್ ಎಕ್ಸ್ಪ್ರೆಸ್ ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ನಾವು ಯೂಸ್ ಮಾಡ್ತಾ ಇರುವಂತಹ ಡೇಟಾಬೇಸ್ ಬಂದುಬಿಟ್ಟು MongoDB. ಸೊ ಈ 3 ಥಿಂಗ್ಸ್ಗಳನ್ನ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಬ್ಯಾಕೆಂಡ್ನಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ, ರೈಟ್. ಸೊ ಫ್ರಂಟ್ ಎಂಡಿಗೋಸ್ಕರ ನಾವೇನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ React.js. ದ್ಯಾಟ್ಸ್ ಇಟ್. ಓಕೆ, ಸೊ ಇದನ್ನ ಏನು ಮಾಡ್ತಾ ಇದ್ವಿ ಫ್ರಂಟ್ ಎಂಡ್ ಒಳಗಡೆ ಯೂಸ್ ಮಾಡ್ಕೊಳ್ತಾ ಇದ್ವಿ.
ರೈಟ್. ಸೊ ಇವಾಗ ಫಸ್ಟ್ ಏನು ಮಾಡ್ಕೊಳ್ಳೋಣ ಅಂತಂದರೆ API ಎಂಡ್ ಪಾಯಿಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ದ್ಯಾಟ್ ಮೀನ್ಸ್ ನಾವು ಬ್ಯಾಕ್ ಎಂಡ್ನ ರೀಡ್ ಮಾಡೋಣ ಫಸ್ಟು. ಅದಾದಮೇಲೆ ಏನು ಬರೋಣ ಅಂತಂದರೆ ಫ್ರಂಟ್ ಎಂಡಿಗೆ ಬರೋಣ. ಐ ವಿಲ್ ಟ್ರೈ ಟು ಕವರ್ ಎಂಟೈರ್ ಬ್ಯಾಕ್ ಎಂಡ್ ಇನ್ ದಿಸ್ ಸಿಂಗಲ್ ವಿಡಿಯೋ ಟ್ರೈ ಮಾಡ್ತೀನಿ, ಬಿಕಾಸ್ ನಮ್ಮ ಹತ್ರ ಆಲ್ರೆಡಿ ಕಂಟೆಂಟ್ ಇದೆ. ಎದ್ರದ್ದು ಅಂತಂದರೆ ಅಥೆಂಟಿಕೇಷನ್, ಅಥರೈಸೇಷನ್, ಯೂಸರ್ ಕ್ರಿಯೇಟ್ ಮಾಡೋದು, ಯೂಸರ್ದ ಡೇಟಾ ಬೇಸ್ ಕ್ರಿಯೇಟ್ ಮಾಡೋದು. ಸೊ ಅದೆಲ್ಲ ನಮ್ಮ ಹತ್ರ ಕಂಟೆಂಟ್ ಇದೆ, ಅದನ್ನೆಲ್ಲ ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ಮಾಡಿದ್ದೀವಿ, ರೈಟ್. ಸೊ ಇಫ್ ಯು ಡೋಂಟ್ ರಿಮೆಂಬರ್, ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ಅಥೆಂಟಿಕೇಷನ್, ಅಥರೈಸೇಷನ್ ಒಂದು ಸರ್ವರ್ ಮಾಡಿದ್ವಿ, ರೈಟ್. ಸೊ ಅದೇ ಸರ್ವರ್ನ ನಾವು ಏನು ಮಾಡ್ಬೋದು, ಯೂಸರ್ಸಿಗೋಸ್ಕರ ಯೂಸ್ ಮಾಡ್ಕೋಬೋದು. ಓಕೆ, ಸೊ ಅಲ್ಲಿ ಜಸ್ಟ್ ಕಾಪಿ ಆ್ಯಂಡ್ ಪೇಸ್ಟ್, ದ್ಯಾಟ್ಸ್ ಇಟ್, ಡನ್. ಓಕೆ, ನಮ್ಮದು ಅಥೆಂಟಿಕೇಷನ್, ಅಥರೈಸೇಷನ್ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಬರುತ್ತೆ ನಮ್ಮದು ಬ್ಲಾಗ್ ಮ್ಯಾನೇಜ್ಮೆಂಟ್ನ ನಾನು ಏನು ಮಾಡಬೇಕಾಗುತ್ತೆ ಅಂದರೆ ಸಪ್ರೇಟ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ ಈ ವಿಡಿಯೋದಲ್ಲಿ. ಓಕೆ, ಸೊ ನೀವೇನಾದರೂ ಅಥೆಂಟಿಕೇಷನ್, ಅಥರೈಸೇಷನ್ ಸರ್ವರ್ದು ಕ್ರಿಯೇಟ್ ಮಾಡೋದು ನೋಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗ್ಬಿಟ್ಟು ಆ ವೀಡಿಯೋಸ್ಗಳನ್ನ ನೋಡ್ಕೊಳ್ಳಿ. ಸೊ ಯು ವಿಲ್ ಗೆಟ್ ಓಕೆ ಸೊ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಓವರ್ ಹಿಯರ್. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಕೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ಇಲ್ಲಿ ನೋಡ್ಬೋದು ನಮ್ಮ ಹತ್ರ ಏನಿದೆ ಅಂದರೆ ಆಥ್ ಸರ್ವರ್ ಅಂತ ಒಂದು ಸರ್ವರ್ ಇದೆ, ರೈಟ್. ಸೊ ಈ ಆಥ್ ಸರ್ವರ್ನ ನಾವು ಏನು ಮಾಡೋಣ ಅಂದರೆ ಜಸ್ಟ್ ಕಾಪಿ ಮಾಡ್ಕೊಳ್ಳೋಣ. ಓಕೆ, ಸೊ ಕಾಪಿ ಮಾಡ್ಕೊಂಬಿಟ್ಟು ಓಕೆ ಇದ್ರೊಳಗಡೆ ಬೇಡ, ಆಲ್ ರೈಟ್, ಇದ್ರೊಳಗಡೆನೇ ಇರಲಿ. ಸೊ ಆಥ್ ಸರ್ವರ್ ಅನ್ನೋದು ಏನಿದೆಲ್ಲ ಇದನ್ನ ಜಸ್ಟ್ ಏನು ಮಾಡ್ಕೊಳ್ತೀನಿ ಅಂದರೆ ಕಾಪಿ ಮಾಡ್ಕೊಳ್ತೀನಿ, ಆಮೇಲೆ ಪೇಸ್ಟ್ ಮಾಡ್ತೀನಿ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ಆಥ್ ಸರ್ವರ್ ಕಾಪಿ ನಮ್ಮ ಹತ್ರ ಆಗಿದೆ. ಇಲ್ಲಿ ಏನು ಮಾಡೋಣ ಅಂತಂದರೆ ನಮ್ಮದು ಹೊಸದೊಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀವಿ, ದಟ್ ಈಸ್ ಅವರ್ ಬ್ಲಾಗ್ ಅಪ್ಲಿಕೇಶನ್. ಓಕೆ, ಸೊ ಇಲ್ಲಿ ಏನು ಮಾಡ್ತೀನಿ ಅಂದರೆ ಪ್ರಾಜೆಕ್ಟ್ ನಂಬರ್ 11. ಓಕೆ, ಸೊ ಕ್ರಿಯೇಟ್ ನ್ಯೂ ಫೋಲ್ಡರ್. ಓಕೆ, ಸೊ ಇಲ್ಲಿ ಏನು ಮಾಡ್ತೀನಿ 11 ಬ್ಲಾಗ್ ಅಪ್ಲಿಕೇಶನ್. ಓಕೆ, ಬ್ಲಾಗ್ ಅಪ್ಲಿಕೇಶನ್ ಒಳಗಡೆ ನಾನು ಏನು ಮಾಡ್ತೀನಿ, ಇದನ್ನ ಆಥ್ ಸರ್ವರ್ನ ಜಸ್ಟ್ ಮೂವ್ ಮಾಡ್ತೀನಿ. ಓಕೆ, ಸೊ ಅಲ್ಲಿ ಓಪನ್ ಬ್ಲಾಗ್ ಅಪ್ಲಿಕೇಶನ್. ಓಕೆ, ಸೊ ಇದನ್ನ ಏನು ಮಾಡ್ಕೊಳ್ಳೋಣ ಅಂದರೆ ರೀನೇಮ್ ಮಾಡ್ಕೊಂಬಿಟ್ಟು ಏನು ಇಡ್ತೀನಿ ಅಂತಂದರೆ ಇದ್ರದ್ದು ನೇಮ್. ಓಕೆ, ಸೊ ಸರ್ವರ್ ಅಂತ ಇಡ್ತೀನಿ. ಆಲ್ ರೈಟ್, ಸೊ ಇಲ್ಲಿ ಬ್ಯಾಕ್ ಬರೋಣ. ಇನ್ನೊಂದು ಏನು ಮಾಡಬೇಕಾಗುತ್ತೆ ಅಂದರೆ ನಾವು ಓಕೆ ಸೊ ಫ್ರಂಟ್ ಎಂಡ್ನ ಕ್ರಿಯೇಟ್ ಮಾಡ್ಕೋಬೇಕು, ಅದನ್ನ ಫ್ರಂಟ್ ಎಂಡ್ ಪಾರ್ಟ್ನಲ್ಲಿ ಮಾಡ್ಕೊಳ್ಳೋಣ. ಸೊ ಇವಾಗ ಸರ್ವರ್ ಮೇಲೆ ವರ್ಕ್ ಮಾಡಬೇಕಾಗಿದೆ ನಾವು. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಏನು ಹೇಳ್ತೀನಿ ಶೋ ಮೋರ್ ಆಪ್ಷನ್ಸ್, ಅದಾದಮೇಲೆ ಓಪನ್ ವಿತ್ ಕೋಡ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದು ನಮ್ಮದು ಸರ್ವರ್. ಓಕೆ, ಸೊ ಇದನ್ನ ಇಲ್ಲಿ ಕ್ಲೋಸ್ ಮಾಡ್ಕೊಳ್ತೀನಿ ಇದನ್ನ ನಾನು. ಆಲ್ ರೈಟ್, ಐಲ್ ಜಸ್ಟ್ ಕ್ಲೋಸ್ ದೀಸ್ ಥಿಂಗ್ಸ್. ಓಕೆ, ಸೊ ಈ ರೀತಿ ಕಾಣಿಸ್ತಾ ಇದೆ ಇದು. ಇಲ್ಲಿ ನಾವು ಏನೇನು ಚೇಂಜಸ್ ಮಾಡಬೇಕಾಗುತ್ತೆ ಇವಾಗ ಅಂತ ನೋಡೋದಾದರೆ DB ಒಳಗಡೆ ನಾವು ಆಥ್ ಸರ್ವರ್ ಅಂತ ಏನು ಕೊಟ್ಟಿದ್ವಲ್ಲ, ಐ ವಿಲ್ ಜಸ್ಟ್ ಚೇಂಜ್ ಇಟ್ ಟು ಬ್ಲಾಗ್ ಸರ್ವರ್. ಓಕೆ, ಬ್ಲಾಗ್ದು ಏನೇನು ಸರ್ವರ್ ಇದೆ ಅದರದ್ದು ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಅಲ್ಲಿಗಿನ್ನ ರೀಡೈರೆಕ್ಟ್ ಮಾಡಬೇಕಾಗಿದೆ. ಓಕೆ, ಸೊ ಅದಾದಮೇಲೆ ನಾನು ಏನು ಚೇಂಜ್ ಮಾಡಬೇಕು ಮತ್ತು ನೆಕ್ಸ್ಟು ಅಂತ ನೋಡೋದಾದರೆ ಕಂಟ್ರೋಲರ್ಸ್ ಎವ್ರಿಥಿಂಗ್ ಈಸ್ ಗ್ರೇಟ್. ಓಕೆ, ಸೊ ಎವ್ರಿಥಿಂಗ್ ಈಸ್ ಗ್ರೇಟ್. ನಾವೇನು ಕಂಟ್ರೋಲರ್ ಟಚ್ ಮಾಡ್ತಾ ಇಲ್ಲ. ಅಲ್ಲಿ ಜಸ್ಟ್ ಸೇವ್ ದಿಸ್ ಡೇಟಾಬೇಸ್. ಅದಾದಮೇಲೆ ಆಥ್ ಮಿಡಲ್ ವೇರ್ ಇದೆ ಇಲ್ಲಿ ನಮ್ಮ ಹತ್ರ. ರೋಲ್ ಬೇಸ್ಡ್ ವೆರಿಫೈ ರಿಫ್ರೆಶ್ ಟೋಕನ್. ಓಕೆ, ಸೊ ಅದಾದಮೇಲೆ ರೋಲ್ ಬೇಸ್ಡ್ ಇದೆ, ಅದಾದಮೇಲೆ ವೆರಿಫೈ ಆಥ್ ಇದೆ. ಎವ್ರಿಥಿಂಗ್ ಈಸ್ ಇನ್ ಪ್ಲೇಸ್, ರೈಟ್. ಸೊ ಅದಾದಮೇಲೆ ರೌಟ್ಸ್ ಒಳಗಡೆ ಬಂದರೆ users.js ಇದೆ. users.js ಒಳಗಡೆ ಏನೇನಿದ್ದಾವೆ, ರಿಜಿಸ್ಟ್ರ್ ಇದೆ ನಮ್ಮ ಹತ್ರ ಇದೆ, ಕ್ರಿಯೇಟ್ ಯೂಸರ್, ದಟ್ ಮೀನ್ಸ್ ರಿಜಿಸ್ಟ್ರ್ ಯೂಸರ್. ಇದು ಆಲ್ರೆಡಿ ಡನ್ ಆಗೋಗಿದೆ. ಸೆಕೆಂಡ್ ಬಂದುಬಿಟ್ಟು ಯೂಸರ್ ಲಾಗಿನ್. ಓಕೆ, ಅದು ಕೂಡ ಆಗೋಗಿದೆ. ಅದಾದಮೇಲೆ ಯೂಸರ್ ಸೀಕ್ರೆಟ್, ಇದು ಒಂದು ಸಿಂಪಲ್ ಎಂಡ್ ಪಾಯಿಂಟ್ನ ಕ್ರಿಯೇಟ್ ಮಾಡಿದ್ವಿ. ಡೋಂಟ್ ವರಿ ಅಬೌಟ್ ದಿಸ್ ಥಿಂಗ್. ಓಕೆ, ಸೊ ಅದಾದಮೇಲೆ ಯೂಸರ್.get ಟೋಕನ್, ರಿಫ್ರೆಶ್ ಟೋಕನಿಗೋಸ್ಕರ ಇದು ಟೋಕನ್. ಓಕೆ, ಸೊ ಅದಾದಮೇಲೆ ಅಡ್ಮಿನ್ ಪ್ಯಾನಲ್ಗೋಸ್ಕರ ಮಾಡ್ಕೊಂಡಿದ್ವಿ, ನೋ ಪ್ರಾಬ್ಲಮ್, ಇದು ಕೂಡ ನಮ್ಗೆ ಅವಶ್ಯಕತೆ ಇಲ್ಲ. ದೆನ್ ಐ ವಿಲ್ ಜಸ್ಟ್ ರಿಮೂವ್ ದಿಸ್ ಪಾರ್ಟ್. ಓಕೆ, ಸೊ ಅದಾದಮೇಲೆ ಇದೇನು ಯೂಸರ್ ಸೀಕ್ರೆಟ್ ಅಂತ ಇತ್ತಾ, ಅದನ್ನು ಕೂಡ ಏನು ಮಾಡ್ತೀನಿ, ರಿಮೂವ್ ಮಾಡ್ಕೊಳ್ತೀನಿ. ಓಕೆ, ಸೊ ನನಗೆ ಇಷ್ಟು ಸಾಕು ಇವಾಗ. ರಿಜಿಸ್ಟರ್ ಲಾಗಿನ್ ಟೋಕನ್. ಓಕೆ, ಸೊ ಅಲ್ಲಿ ಜಸ್ಟ್ ಸೇವ್ ದಿಸ್ ಥಿಂಗ್. ಅದಾದಮೇಲೆ ಬರೋಣ ನಮ್ಮದು ಮಾಡಲ್ಸ್ ಒಳಗಡೆ ಏನಿದೆ ಅಂದರೆ ನಮ್ಮದು ಯೂಸರ್ಸ್ ಮಾಡಲ್ ಇದೆ. ಯೂಸರ್ ನೇಮ್ ಯೂಸ್ ಮಾಡ್ಕೊಳ್ತಾ ಇದ್ವಿ, ಇಮೇಲ್ ಯೂಸ್ ಮಾಡ್ಕೊಳ್ತಾ ಇದ್ವಿ, ಪಾಸ್ವರ್ಡ್ ಯೂಸ್ ಮಾಡ್ಕೊಳ್ತಾ ಇದ್ವಿ, ರೋಲ್ ಯೂಸ್ ಮಾಡ್ಕೊಳ್ತಾ ಇದ್ವಿ. ಇನ್ ದಿಸ್ ಕೇಸ್ ನಮ್ಗೆ ರೋಲ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಎನಿವೇಸ್ ನಾವು ಅಷ್ಟೇ ಬಿಡೋಣ, ಅದನ್ನ ನಮ್ಗೆ ಇವಾಗ ಏನು ಟಚ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅದರದ್ದು. ಓಕೆ, ನೆಕ್ಸ್ಟ್ ನಮ್ದು ಏನು ಪಾರ್ಟ್ ಬರುತ್ತೆ ಅಂತಂದರೆ ಹಿಯರ್ ನಾ ಏನು ಮಾಡಿದ್ದೀನಿ ಅಂತಂದರೆ ಇಲ್ಲಿ ಯೂಸರ್ ನೇಮ್ ಇದೆ, ಪಾಸ್ವರ್ಡ್ ಇದೆ. ಪಾಸ್ವರ್ಡ್ನ ಆ್ಯಸ್ ಅ ಸ್ಟ್ರಿಂಗ್ ಸ್ಟೋರ್ ಮಾಡ್ತಾ ಇದ್ದೇನೆ. ಇಲ್ಲ ಏನು ಮಾಡಬೇಕು ಅಂತಂದರೆ ಇದನ್ನ ಹ್ಯಾಶ್ ಆಗಿ ಸ್ಟೋರ್ ಮಾಡಿಸ್ಬೇಕಾಗುತ್ತೆ ಡೇಟಾಬೇಸ್ ಒಳಗಡೆ. ಇಲ್ಲಿ ಏನಾಗ್ತಾಯಿದೆ ಅಂದರೆ ಪ್ಲೇನ್ ಟೆಕ್ಸ್ಟ್ ಫಾರ್ಮೆಟ್ನಲ್ಲಿ ಸ್ಟೋರ್ ಆಗ್ತಾಯಿದೆ. ಇಫ್ ಐ ಆಮ್ ನಾಟ್ ರಾಂಗ್, ನಾನು ಕಂಟ್ರೋಲರ್ನಲ್ಲಿ ಹೋದರೆ ಯೂಸರ್ ಕಂಟ್ರೋಲರ್ ಇಲ್ಲಿ ಬಂದುಬಿಟ್ಟು ಕ್ರಿಯೇಟ್ ಹ್ಯಾಂಡಲ್ ರಿಜಿಸ್ಟರ್. ಓಕೆ, ಹ್ಯಾಂಡಲ್ ರಿಜಿಸ್ಟರ್ ಒಳಗಡೆ ಆ್ಯಸ್ ಇಟ್ ಈಸ್ ನಾವು ಏನು ಮಾಡ್ತಾಯಿದ್ವಿ ಅಂದರೆ ಪಾಸ್ವರ್ಡ್ನ ಸೇವ್ ಮಾಡ್ತಾಯಿದ್ವಿ. ಆ ರೀತಿ ಆಗಬಾರ್ದು. ಪಾಸ್ವರ್ಡ್ ಏನಾಗಬೇಕು ಅಂದರೆ ಹ್ಯಾಶ್ ಫಾರ್ಮೆಟ್ನಲ್ಲಿ ಸೇವ್ ಆಗಬೇಕು. ಸೊ ಅದನ್ನೊಂದು ಮಾಡಬೇಕು ನಾವು, ಅದೊಂದು ಚೇಂಜಸ್ ಮಾಡಬೇಕು, ಅದೊಂದು ನೆನ್ಪಿಟ್ಕೊಳ್ಳೋಣ. ಓಕೆ, ಸೊ ಅದನ್ನು ಬಿಟ್ಟರೆ ನಮ್ದು ಏನಿದೆ ಅಂದರೆ ಯೂಸರ್ಸ್ ಮಾಡಲ್ ಅಂತ ಹಿಡಿದ್ಬಿಟ್ಟು ಅಥೆಂಟಿಕೇಷನ್, ರಿಜಿಸ್ಟ್ರೇಷನ್, ಲಾಗಿನ್, ಎವ್ರಿಥಿಂಗ್ ಈಸ್ ಇನ್ ಪ್ಲೇಸ್, ಎವ್ರಿಥಿಂಗ್ ಈಸ್ ವರ್ಕಿಂಗ್. ನಾವು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಚೆಕ್ ಮಾಡಿಬಿಟ್ಟು ನೋಡ್ಕೊಂಡಿದ್ದೀವಿ. ಓಕೆ, ಸೊ ಇವಾಗ ಏನು ಮಾಡೋಣ ಅಂತಂದರೆ ಬ್ಲಾಗ್ದು ಮಾಡಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಬ್ಲಾಗ್ ಒಳಗಡೆ ಏನೇನಿರಬೇಕು, ಓಕೆ ಅದನ್ನ ನೋಡ್ಕೊಳ್ಳೋಣ. ಓಕೆ,
ಸೊ ಬ್ಲಾಗ್ ಒಳಗಡೆ ಫಸ್ಟ್ ಥಿಂಗ್ ಏನಿರಬೇಕು ಅಂದರೆ ಟೈಟಲ್ ಇರಬೇಕು, ಅದಾದಮೇಲೆ ಡಿಸ್ಕ್ರಿಪ್ಷನ್ ಇರಬೇಕು. ಬ್ಲಾಗ್ ಏನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಇರಬೇಕು. ಓಕೆ, ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಇವು ಎರಡು ಮೇನ್ ಕಾನ್ಸೆಪ್ಟ್ಸ್ಗಳು ಬರ್ತವೆ. ಸೊ ಎರಡು ಮೇನ್ ಥಿಂಗ್ ಬರ್ತವೆ. ಅವುಗಳನ್ನ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಮಾಡಲ್ಸ್ನಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಆಲ್ ರೈಟ್, ಲೆಟ್ ಸ್ಟಾರ್ಟ್ ವಿತ್ ಕ್ರಿಯೇಟಿಂಗ್ ಅ ಮಾಡೆಲ್ ಫಾರ್ ಬ್ಲಾಗ್. ಓಕೆ, ಸೊ ಮಾಡೆಲ್ ಫಾರ್ ಬ್ಲಾಗಿಗೋಸ್ಕರ ನಾನು ಏನು ಮಾಡ್ತೀನಿ, ಇದೇನು ಬ್ಯಾಕ್ ಆ್ಯಂಡ್ ಸರ್ವರ್ ಇದೆ ಇದ್ರೊಳಗಡೆ ಬಂದುಬಿಟ್ಟು ಮಾಡಲ್ಸ್ ಪಾರ್ಟ್ ಒಳಗಡೆ ಇನ್ನೊಂದು ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ದ್ಯಾಟ್ ವಿಲ್ ಬಿ blogs.js. ಓಕೆ, ಸೊ blogs.js ಒಳಗಡೆ ನಾನು ಏನು ಮಾಡ್ತೀನಿ, ಯೂಸರ್ ಮಾಡೆಲಲ್ಲಿದೆ, ಐಲ್ ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಪೇಸ್ಟ್ ಇಟ್ ಓವರ್ ಹಿಯರ್. ಓಕೆ, ಸೊ ಇದ್ರದ್ದೇ ರೆಫರೆನ್ಸ್ ಇಟ್ಕೊಂಡ್ಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಬ್ಲಾಗ್ಸ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಫಸ್ಟ್ ಒಂದು ಬಂದುಬಿಟ್ಟು ನಾವು ಏನು ಮಾಡ್ಕೋಬೇಕು, ಇಂಪೋರ್ಟ್ mongoose ಫ್ರಮ್ mongoose. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ಯೂಸರ್ ಸ್ಕೀಮ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ವಿ, ಇಲ್ಲಿ ಬ್ಲಾಗ್ಸ್ ಸ್ಕೀಮನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಕಾನ್ಸ್ಟ್ BLOGS ಬ್ಲಾಗ್ಸ್ SCH ಸ್ಕೀಮಾ. ಓಕೆ, ಸೊ ಬ್ಲಾಗ್ ಸ್ಕೀಮಾ ಇಲ್ಲಿ ಏನು ಯೂಸ್ ಮಾಡ್ಕೊಂಡ್ರೆ mongoose.schema ಯೂಸ್ ಮಾಡ್ಕೊಂಡಿದ್ವಿ. ಸೇಮ್ ಇಲ್ಲಿನೂ ಕೂಡ ನಾವೇನು ಮಾಡ್ತಾ ಇದ್ದೀವಿ ಅಂದರೆ mongoose.schema ಯೂಸ್ ಮಾಡ್ಕೊಳ್ತೀವಿ. mongoose.schema. ಓಕೆ, ಸೊ ಇಲ್ಲಿ ಬಂದುಬಿಟ್ಟು ಇವಾಗ ನಾವೇನು ಮಾಡ್ಬೋದು, ಒನ್ ಬೈ ಒನ್ ಆಬ್ಜೆಕ್ಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ಬೋದು. ಲೈಕ್ ಫಸ್ಟ್ ಒಂದು ಬಂದುಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಟೈಟಲ್ ಕ್ರಿಯೇಟ್ ಇಟ್ಕೊಳ್ಳೋಣ. ಟೈಟಲ್. ಓಕೆ, ಇದ್ರದ್ದು ಟೈಪ್ ಬಂದುಬಿಟ್ಟು ಏನಿರುತ್ತೆ ಅಂದರೆ ಸ್ಟ್ರಿಂಗ್ ಆಗಿರುತ್ತೆ, STRI ಸ್ಟ್ರಿಂಗ್. ರಿಕ್ವೈರ್ಡ್ ಇದನ್ನು ಏನು ಮಾಡ್ಕೊಳ್ಳೋಣ ಅಂತಂದರೆ ಟ್ರೂ ಮಾಡ್ಕೊಳ್ಳೋಣ. ಓಕೆ, ಸೊ ಅದಾದಮೇಲೆ ಯೂನಿಕ್ ಏನಿರುವಂಥ ಅವಶ್ಯಕತೆ ಇಲ್ಲ. ಓಕೆ, ಅದಾದಮೇಲೆ ಬಂದುಬಿಟ್ಟು ನಮ್ದು ಏನಿದೆ ಅಂದರೆ ಡಿಸ್ಕ್ರಿಪ್ಷನ್ ಇರುತ್ತಾ. ಓಕೆ, ಡಿಸ್ಕ್ರಿಪ್ಷನ್ ಒಳಗಡೆ ಇದೇನಿರುತ್ತೆ ಅಂದರೆ ಟೈಪ್ ಬಂದುಬಿಟ್ಟು ಸ್ಟ್ರಿಂಗ್ ಇರುತ್ತೆ. ಓಕೆ, ಸೊ ಇದು ಕೂಡ ರಿಕ್ವೈರ್ಡ್ ಆಗಿರುತ್ತೆ. ಆಲ್ರೈಟ್, ಸೊ ಅದಾದಮೇಲೆ ಬರುತ್ತೆ ನಮ್ಮದು ಏನಪ್ಪ ಅಂದರೆ ಆಥರ್ ID. ಓಕೆ, ಸೊ ಆಥರ್ ID ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ಬ್ಲಾಗ್ ಯಾರಿಗೆ ಬಿಲಾಂಗ್ ಆಗಿದೆ ಅನ್ನೋದನ್ನ ನಾವು ಕೂಡ ಐಡೆಂಟಿಫೈ ಮಾಡಬೇಕಾಗುತ್ತೆ, ರೈಟ್. ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ AUTH auth ID ಅಂತ ಯೂಸ್ ಮಾಡ್ಕೊಳ್ತೀನಿ. auth ID ಒಳಗಡೆ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಟೈಪ್ ಬಂದುಬಿಟ್ಟು ಇದು ಏನಾಗಿರುತ್ತೆ ಅಂದರೆ ಒಂದು ಆಬ್ಜೆಕ್ಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ mongoose schema ಡಾಟ್ ಟೈಪ್ಸ್ ಡಾಟ್ ಯಾವುದು ಅಂತಂದರೆ ಇಲ್ಲಿ ಯೂಸರ್ಸ್ ಅಂತ ಏನು ಕ್ರಿಯೇಟ್ ಮಾಡಿದ್ವಲ್ಲ, ಸೊ ಅದನ್ನು ಕೊಡಬೇಕು ಇಲ್ಲಿ. ಓಕೆ, ಸೊ ಟೈಪ್ಸ್ ಅಂತ ಕೊಟ್ಟರೆ ಸಾಕು. ಓಕೆ, ಸೊ ಅದಾದಮೇಲೆ ನಾವೇನು ಮಾಡಬೇಕಾಗುತ್ತೆ ಅಂದರೆ ರೆಫರೆನ್ಸ್ ಒಳಗಡೆ ಯೂಸರ್ಸ್ನ ಕೊಡಬೇಕಾಗತ್ತೆ. ಓಕೆ, ರಿಕ್ವೈರ್ಡ್ ಇದೇನು ಬರುತ್ತೆ ಅಂದರೆ ಇದು ಕೂಡ ಟ್ರೂ ಬರುತ್ತೆ. ಟೈಪ್ಸ್ ಡಾಟ್ ಆಬ್ಜೆಕ್ಟ್ ID, ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಆಬ್ಜೆಕ್ಟ್ ID, ರೈಟ್. ಸೊ ಇಷ್ಟು ಕೊಟ್ಟರೆ ನಮ್ದು ಏನಾಯ್ತು, ಇವಾಗ ಬ್ಲಾಗ್ಸ್ ಸ್ಕೀಮನು ರೆಡಿ ಇದೆ. ದ್ಯಾಟ್ ಮೀನ್ಸ್ ಟೈಟಲ್, ಡಿಸ್ಕ್ರಿಪ್ಷನ್, auth ID ನಾವೇನು ಮಾಡ್ಬೋದು ಅಂದರೆ ಸ್ಟೋರ್ ಮಾಡ್ಬೋದು. ಸ್ಕೀಮಾ ರೆಡಿ ಆದಮೇಲೆ ನಾವೇನು ಮಾಡಬೇಕಾಗುತ್ತೆ ಅಂದರೆ ಇದ್ರದ್ದಾದಂತಹ ಒಂದು ಮಾಡೆಲ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಯಾವ ರೀತಿ ಯೂಸ್ ಮಾಡ್ಕೊಂಡಿದ್ವಿ, ಲೈಕ್ ಕಾನ್ಸ್ಟ್ ಯೂಸರ್ ಈಕ್ವಲ್ಸ್ ಟು mongoose.model ಅಂತ. ಸೊ ಅದೇ ರೀತಿ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಒಂದು ಲೈಕ್ ಮಾಡೆಲ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ. ಓಕೆ, ಸೊ ಕಾನ್ಸ್ಟ್ BLOG ಬ್ಲಾಗ್ ಈಕ್ವಲ್ಸ್ ಟು mongoose.model. ಅದರೊಳಗಡೆ ಏನಂತ ಕೊಡ್ತೀನಿ ಅಂತಂದರೆ BLOGS ಬ್ಲಾಗ್ಸ್. ಅದಾದಮೇಲೆ ಏನು ಯೂಸ್ ಮಾಡ್ಕೋಬೇಕು, ಬ್ಲಾಗ್ಸ್ ಸ್ಕೀಮಾ. ಸೊ ಇಷ್ಟಾದಮೇಲೆ ನಾವೇನು ಮಾಡಬೇಕು, ಎಕ್ಸ್ಪೋರ್ಟ್ ಡಿಫಾಲ್ಟ್ ಬ್ಲಾಗ್. ದ್ಯಾಟ್ಸ್ ಇಟ್. ಓಕೆ, ಸೊ ಇಷ್ಟು ಕೊಟ್ಟರೆ ನಮ್ದು ಏನಾಯಿತು, ಬ್ಲಾಗ್ ಮಾಡೆಲ್ ಇವಾಗ ರೆಡಿ ಇದೆ. ಬ್ಲಾಗ್ ಸ್ಕೀಮಾ ರೆಡಿ ಆಯಿತು, ಬ್ಲಾಗ್ ಮಾಡೆಲ್ ರೆಡಿ ಆಯಿತು. ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ auth ID ಸ್ಟೋರ್ ಮಾಡ್ತಾ ಇದ್ವಿ, ಯೂಸರ್ ID ಸ್ಟೋರ್ ಮಾಡ್ತಾ ಇದ್ವಿ. ಅಂದರೆ ಈ ಯಾವ ಯೂಸರ್ ಕ್ರಿಯೇಟ್ ಮಾಡ್ತಾನೋ ಬ್ಲಾಗ್ನ, ಆ ಯೂಸರ್ದು ID ನಾವೇನು ಮಾಡ್ತಾ ಇದ್ವಿ ಅಂದರೆ ಇದ್ರೊಳಗಡೆ ಸ್ಟೋರ್ ಮಾಡಿಸ್ತೀವಿ ಬ್ಲಾಗ್ಸ್ ಒಳಗಡೆ. ಓಕೆ, ಸೊ ಅದನ್ನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಮುಂದ್ಗಡೆ ನೋಡ್ತಾ ಹೋಗೋಣ. ಓಕೆ, ಸೊ ನಾವು ಇವಾಗ ಬ್ಲಾಗ್ಸ್ ಮಾಡೆಲ್ ರೆಡಿ ಆಯಿತು ನಮ್ಮದು, ರೈಟ್. ಸೊ ಇಲ್ಲಿ ಏನು ಮಾಡೋಣ ಅಂತಂದರೆ index.js ಒಳಗಡೆ ಬರೋಣ. index.js ಒಳಗಡೆ ಏನು ಮಾಡ್ತಾ ಇದ್ವಿ ಅಂದರೆ ಯೂಸರ್ದು ರೌಟರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ರೈಟ್. ಸೊ ಅದೇ ರೀತಿ ಇವಾಗ ಏನು ಮಾಡೋಣ, app.use ಮಾಡ್ಕೊಳ್ಳೋಣ. ಸೊ ಇಲ್ಲೇನು ಹೇಳ್ತೀನಿ ಅಂದರೆ ಬ್ಲಾಗ್ಸ್ ರೌಟರ್ನ ಕ್ರಿಯೇಟ್ ಮಾಡ್ಕೋಬೇಕು, ಬ್ಲಾಗ್ಸ್. ಓಕೆ, ಸೊ ಆದರೆ ರೌಟರ್ ನಮ್ಮ ಹತ್ರ ಇಲ್ಲ ಇವಾಗ. ಓಕೆ, ಸೊ ರೌಟರ್ ನಮ್ಮ ಹತ್ರ ಇಲ್ಲ ಅಂತಂದರೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಾಗುತ್ತೆ, ರೌಟರ್ನ ಕ್ರಿಯೇಟ್ ಮಾಡ್ಕೋಬೇಕು. BLOGS blogs.js ರೌಟರ್ನ ಕ್ರಿಯೇಟ್ ಮಾಡ್ಕೊಂಡ್ವಿ. ಓಕೆ, ಸೊ ಇಲ್ಲಿ ನಾವೇನು ಮಾಡ್ಕೋಬೇಕಾಗುತ್ತೆ ಅಂದರೆ ಇಂಪೋರ್ಟ್ ಎಕ್ಸ್ಪ್ರೆಸ್ ಫ್ರಾಮ್ ಎಕ್ಸ್ಪ್ರೆಸ್. ಓಕೆ,
ಸೊ ಎಕ್ಸ್ಪ್ರೆಸ್ನಿಂದ ಇಂಪೋರ್ಟ್ ಮಾಡ್ಕೊಂಡಿವಿ. ಅದಾದಮೇಲೆ ರೌಟರ್ನ ಕ್ರಿಯೇಟ್ ಮಾಡ್ಕೋಬೇಕು. ರೌಟರ್ ಈಕ್ವಲ್ಸ್ ಟು ಎಕ್ಸ್ಪ್ರೆಸ್ ಡಾಟ್ ರೌಟ್. ಓಕೆ, ಸೊ ರೌಟರ್ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಎಕ್ಸ್ಪೋರ್ಟ್ ಡಿಫಾಲ್ಟ್ ರೌಟರ್ ಮಾಡಬೇಕಾಗುತ್ತೆ. ದ್ಯಾಟ್ಸ್ ಇಟ್. ಅದಾದಮೇಲೆ ನಾನು ಏನು ಮಾಡ್ಬೋದು, index.jsನಲ್ಲಿ ಬಂದುಬಿಟ್ಟು ಇಲ್ಲಿ ಹೇಳ್ಬೋದು ಐ ಆಮ್ ಗೋಯಿಂಗ್ ಟು ಯೂಸ್ ಏನಪ್ಪ ಅಂತಾರೆ blog.js. ಸೊ ಅದಕ್ಕೆ ಇಂಪೋರ್ಟ್ ಮಾಡ್ಕೋಬೇಕಾಗತ್ತಲ್ಲ ಅದನ್ನು ಕೂಡ. ಸೊ ಐ ಆಮ್ ಗೋಯಿಂಗ್ ಟು ಇಂಪೋರ್ಟ್ ಇಟ್. ಓಕೆ, ಇಂಪೋರ್ಟ್ blogs ಬ್ಲಾಗ್ಸ್ ರೌಟರ್ ಫ್ರಾಮ್ routes/blogs.js. ಓಕೆ, ಸೊ ಇಲ್ಲಿ ಸಿಂಪ್ಲಿ ಏನು ಹೇಳ್ತೇನೆ ಅಂದರೆ ಬ್ಲಾಗ್ಸ್ ರೌಟರ್. ಆಲ್ರೈಟ್, ಸೊ ಇವಾಗ ಬ್ಲಾಗ್ಸ್ ರೌಟರ್ ರೆಡಿ ಇದೆ. ಐ ವಿಲ್ ಗೋ ಟು ಬ್ಲಾಗ್ಸ್ ರೌಟರ್. ಏನು ಹೇಳ್ತೆ ಅಂದರೆ ಫಸ್ಟ್ ರೌಟರ್ ಬಂದುಬಿಟ್ಟು ಗೆಟ್ ಬ್ಲಾಗ್ಸ್ ಅಂತ ಹೇಳೋಣ ಅಥವಾ ಕ್ರಿಯೇಟ್ ಬ್ಲಾಗ್ಸ್ ಮಾಡೋಣ. ದ್ಯಾಟ್ ವಿಲ್ ಬಿ ಎ ಗ್ರೇಟ್. ಓಕೆ, ಸೊ ಇವಾಗ ಏನು ಮಾಡೋಣ ಅಂತಂದರೆ ರೌಟರ್ ಡಾಟ್ ಪೋಸ್ಟ್. ಓಕೆ, ಸೊ ಪೋಸ್ಟ್ ಒಳಗಡೆ ಏನಿದೆ ಅಂತಂದರೆ ಕ್ರಿಯೇಟ್ ಬ್ಲಾಗ್ಸ್, CREATE ಕ್ರಿಯೇಟ್ BLOGS ಕ್ರಿಯೇಟ್ ಬ್ಲಾಗ್ಸ್ ಇತ್ತು ಅಂದರೆ ಏನು ಮಾಡಬೇಕು, ಇಲ್ಲೇನು ಮಾಡಬೇಕು ಅಂತಂದರೆ ಬ್ಲಾಗ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕು, ಅದನ್ನ ಡೇಟಾಬೇಸ್ಗೆ ಪುಷ್ ಮಾಡಬೇಕು. ಓಕೆ, ಸೊ ಆ ಕೇಸ್ನಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಇವಾಗ ಕಂಟ್ರೋಲರ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ನಾವು ಕಂಟ್ರೋಲರ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಏನು ಹೇಳ್ತಾ ಅಂದರೆ ಬ್ಲಾಗ್ಸ್ ಕಂಟ್ರೋಲರ್ ಡಾಟ್ JS. ಓಕೆ, ಸೊ ಇಲ್ಲಿ ಬಂದುಬಿಟ್ಟು ನಾವೇನು ಮಾಡೋಣ, ಇವಾಗ ಕಂಟ್ರೋಲರ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗೋಣ. ಫಸ್ಟ್ ಬಂದುಬಿಟ್ಟು ಕಾನ್ಸ್ಟ್ ಹ್ಯಾಂಡಲ್ CREATE ಕ್ರಿಯೇಟ್ ಬ್ಲಾಕ್ಸ್. ಓಕೆ, ಸೊ ಇದು ಬಂದುಬಿಟ್ಟು ಒಂದು ಅಸಿಂಕ್ ಫಂಕ್ಷನ್ ಆಗಿರುತ್ತೆ. ಇದೇನು ತೊಗೊಳುತ್ತೆ ಅಂದರೆ ರಿಕ್ವೆಸ್ಟ್ ತೊಗೊಳುತ್ತೆ, ಆಮೇಲೆ ರೆಸ್ಪಾನ್ಸ್ ತೊಗೊಳುತ್ತೆ. ಓಕೆ, ಆಲ್ರೈಟ್, ಸೊ ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್ ತೊಗೊಳುತ್ತೆ. ರಿಕ್ವೆಸ್ಟ್ ಒಳಗಡೆ ಏನೇನು ಬರುತ್ತೆ ಬ್ಲಾಗ್ಸ್ದು ಅಂತಂದರೆ ಟೈಟಲ್ ಬರುತ್ತೆ. ಓಕೆ, ಸೊ ಟೈಟಲ್ ಆದಮೇಲೆ ನೆಕ್ಸ್ಟ್ ಥಿಂಗ್ ಏನು ಬರುತ್ತೆ ಅಂತಂದರೆ ಡಿಸ್ಕ್ರಿಪ್ಷನ್ ಬರುತ್ತೆ. ಬಟ್ ಯೂಸರ್ ಐ ಡಿ ಎಲ್ಲಿಂದ ತೊಗೋಬೇಕು, ಅಂದರೆ ಯಾವ ಯೂಸರ್ ಲಾಗಿನ್ ಆಗಿರ್ತಾನೋ ಆ ಯೂಸರ್ ಮಾತ್ರ ಏನು ಮಾಡೋಕ್ಕಾಗೋದು ಅಂತಂದರೆ ಬ್ಲಾಗ್ಸ್ಗಳನ್ನ ಕ್ರಿಯೇಟ್ ಮಾಡೋಕ್ಕಾಗೋದು. ಅನ್ಅಥರೈಸ್ಡ್ ಯೂಸರ್ಸ್ ಏನು ಮಾಡೋಕ್ಕಾಗಲ್ಲ, ಬ್ಲಾಗ್ಸ್ಗಳನ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಆ ಕೇಸ್ನಲ್ಲಿ ನಾವೇನು ಮಾಡಬೇಕಾಗುತ್ತೆ ಅಂದರೆ ಒಂದು ಮಿಡಲ್ ವೇರ್ನ ಯೂಸ್ ಮಾಡಬೇಕಾಗುತ್ತೆ ನಮ್ಮದು ಕ್ರಿಯೇಟ್ ಬ್ಲಾಗ್ಸ್ಗೆ. ಯಾವುದಾದ್ರು ಮಿಡಲ್ ವೇರ್ಸ್ಗಳನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ತಾ ಇದ್ವಿ ರೀಸೆಂಟಾಗಿ ನೋಡೋದಾದರೆ ನಾವು ಲೈಕ್ ನಾನು ತೋರಿಸಿದರೆ ನಮಗೆ users.js ಇಲ್ಲಿ ತೊಗೊಂಡು ಬರೋಣ. ಹ್ಯಾಂಡಲ್ ರೌಟ್, ವೆರಿಫೈ ರಿಫ್ರೆಶ್ ಟೋಕನ್ ಅಂತ ಎರಡು ಮಿಡಲ್ ಬೇಸ್ಗಳನ್ನ ಯೂಸ್ ಮಾಡ್ಕೊಂಡಿದ್ವಿ. ಓಕೆ, ಹ್ಯಾಂಡಲ್ ರಿಜಿಸ್ಟರ್ ಲಾಗಿನ್ ಅಂತ ಇತ್ತು. ಸೊ ಓಕೆ, ಸೊ ಇಲ್ಲಿ ವೆರಿಫೈ ರೋಲ್ ಬೇಸ್ಡ್ ಇದೆ, ವೆರಿಫೈ ರಿಫ್ರೆಶ್ ಟೋಕನ್ ಇದೆ, ವೆರಿಫೈ ಆತ್ ಇದೆ. ಓಕೆ, ಮಿಡಲ್ ವೇರ್ನಲ್ಲಿ ನಾವು ಯಾವ್ದು ಯೂಸ್ ಮಾಡಬೇಕಾಗುತ್ತೆ ಅಂದರೆ ವೆರಿಫೈ ಆತ್ನ ಯೂಸ್ ಮಾಡಬೇಕಾಗುತ್ತೆ ಯಾವಾಗ ನಾವು ಬ್ಲಾಗ್ಸ್ ಮೇಲೆ ವರ್ಕ್ ಮಾಡ್ತೀವೋ ಆ ಟೈಪ್ನಲ್ಲಿ. ಓಕೆ, ದ್ಯಾಟ್ ಮೀನ್ಸ್ ಐ ನೀಡ್ ಟು ಇಂಪೋರ್ಟ್ ಇಟ್. ಓಕೆ, ಸೊ ಇಲ್ಲಿ ವೆರಿಫೈ ಆತ್ನ ನಾವೇನು ಮಾಡೋಣ ಅಂತಂದರೆ ಇಂಪೋರ್ಟ್ ಮಾಡ್ಕೊಳ್ಳೋಣ auth.middleware.js. ಓಕೆ, ಸೊ ವೆರಿಫೈ ಆತ್. ಓಕೆ, ವೆರಿಫೈ ಆತ್ ಏನು ಮಾಡುತ್ತೆ ಅಂತಂದರೆ ನಮ್ಮ ರಿಕ್ವೆಸ್ಟ್ ಜೊತೆಗೆ ಒಂದು ಇನ್ನೊಂದು ಆಬ್ಜೆಕ್ಟ್ಗಳನ್ನ ಆ್ಯಡ್ ಮಾಡಿ ಕಳಿಸುತ್ತೆ. ಇಫ್ ಯೂಸರ್ ಈಸ್ ಅಥೆಂಟಿಕೇಟೆಡ್, ದ್ಯಾಟ್ ಈಸ್ ಯೂಸರ್ ಆಬ್ಜೆಕ್ಟ್. ಓಕೆ, ಸೊ ನಾವು ಹೋಗ್ಬಿಟ್ಟು ಮಿಡಲ್ ವೇರ್ಸ್ಗಳಲ್ಲಿ ಚೆಕ್ ಮಾಡಿಕೊಂಡ್ರೆ ಏನಕ್ಕೆ ಇವನ್ನೆಲ್ಲ ವಾಪಸ್ ರಿಫ್ರೆಶ್ ಮಾಡಿಸ್ತಾ ಇದೆ ಅಂದರೆ ದ್ಯಾಟ್ ಮೀನ್ಸ್ ಯು ವಿಲ್ ಹ್ಯಾವ್ ಅ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಡೂಯಿಂಗ್ ರೈಟ್ ನೌ. ಓಕೆ, ಸೊ ಮಿಡಲ್ ವೇರ್ಸ್ ಒಳಗಡೆ ಬಂದುಬಿಟ್ಟು ಆತ್ ಮಿಡಲ್ ವೇರ್ನ ನಾವು ಚೆಕ್ ಮಾಡ್ಕೊಳ್ಳೋದಾದರೆ ಇಲ್ಲಿ ನೋಡೋದು ವೆರಿಫೈ ಆತ್ ಆದಮೇಲೆ ವೆರಿಫೈ ಆಗಿತ್ತು ಅಂತಂದರೆ ನಾವೇನು ಮಾಡ್ತಾ ಇದ್ದಾರೆ request.user ವೆರಿಫೈಡ್ ಆಯಿತು ಅಂದರೆ console.log ವೆರಿಫೈ ಮಾಡ್ತಾ ಇದ್ವಿ. ಅದಾದಮೇಲೆ ನೆಕ್ಸ್ಟ್ ಮಾಡ್ತಾ ಇದ್ವಿ. ಓಕೆ, ರಿಕ್ವೆಸ್ಟ್.ಯೂಸರ್ ಅನ್ನುವಂಥ ಒಂದು ಆಬ್ಜೆಕ್ಟ್ ಒಳಗಡೆ ವೆರಿಫೈ ಆಗಿರುವಂತಹ ಆಬ್ಜೆಕ್ಟ್ನ ನಾವೇನು ಮಾಡ್ತಾ ಇದ್ವಿ ಅಂದರೆ ಸೆಟ್ ಮಾಡಿಬಿಟ್ಟು ಅದನ್ನ ಫಾರ್ವರ್ಡ್ ಮಾಡ್ತಾ ಇದ್ವಿ. ಓಕೆ, ಸೊ ದ್ಯಾಟ್ ಮೀನ್ಸ್ ಬ್ಲಾಗ್ಸ್ ಕಂಟ್ರೋಲ್ ಒಳಗಡೆ ನಾನು ಏನು ಮಾಡ್ಬೋದು ಅಂತಂದರೆ ಯೂಸರ್ದಲ್ಲಿ ಬಂದಿರುತ್ತೆ user.id ಕೊಟ್ಟರೆ ನಂಗೆ ಯೂಸರ್ ಐ ಡಿನೂ ಸಿಕ್ಕಾಕೊಳ್ಳುತ್ತೆ. ಓಕೆ, ಸೊ ದ್ಯಾಟ್ಸ್ ಹೌ ಐ ಆಮ್ ಗೋಯಿಂಗ್ ಟು ಹ್ಯಾಂಡಲ್ ದ ಯೂಸರ್ ಐ ಡಿ ಪಾರ್ಟ್. ಓಕೆ, ಸೊ ಇಲ್ಲಿ ಬ್ಲಾಗ್ಸ್.ಕಂಟ್ರೋಲ್ ಒಳಗಡೆ ವೆರಿಫೈ ಆತ್ ಆಯಿತು. ಇವಾಗ ನಮ್ಗೆ ಏನು ಬೇಕಾಗುತ್ತೆ ಅಂತಂದರೆ ಹ್ಯಾಂಡಲ್ ಕ್ರಿಯೇಟ್ ಬ್ಲಾಗ್ಸ್. ಇದನ್ನ ನಾವೇನು ಮಾಡೋಣ ಅಂತಂದರೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋಣ. ಎಕ್ಸ್ಪೋರ್ಟ್ ಇಟ್ ಏನು ಹೇಳ್ತೀನಿ ಅಂದರೆ ಹ್ಯಾಂಡಲ್ ಕ್ರಿಯೇಟ್ ಬ್ಲಾಗ್ಸ್, ಸೇವ್ ಇಟ್. ಓಕೆ, ಸೊ ಬ್ಲಾಗ್ಸ್ ಒಳಗಡೆ ಬರೋಣ. ಇಲ್ಲಿ ಬಂದ್ಬಿಟ್ಟು ಏನು ಹೇಳ್ತೀನಿ ಅಂತಂದರೆ ಇಂಪೋರ್ಟ್ ಹ್ಯಾಂಡಲ್ ಕ್ರಿಯೇಟ್ ಬ್ಲಾಗ್ಸ್ ಫ್ರಾಮ್ controller.js. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಸಿಂಪಲ್ ಏನು ಹೇಳ್ತೀನಿ ಹ್ಯಾಂಡಲ್ ಕ್ರಿಯೇಟ್ ಬ್ಲಾಗ್ಸ್, ದ್ಯಾಟ್ಸ್ ಇಟ್. ಓಕೆ, ಸೊ ರೌಟರ್ ಪಾರ್ಟು ನಮ್ಮದು ಮುಗಿದೋಯ್ತು. ಇವಾಗ ಏನು ಬರ್ದಾನ
ಬ್ಲಾಕ್ಸ್ ಕಂಟ್ರೋಲರ್ ಬರೋಣ. ಓಕೆ, ಸೊ ಫಸ್ಟ್ ಥಿಂಗ್ ಏನೇನು ತೊಗೋಬೇಕಾಗುತ್ತೆ ಅಂತ ನೋಡ್ಕೊಳ್ತಾ ಹೋಗೋಣ. ಕಾನ್ಸ್ಟ್ ಬಂದುಬಿಟ್ಟು ಬಾಡಿ ತೊಗೊಳ್ಳೋಣ. ಏನೇನಿದೆ ಈಕ್ವಲ್ಸ್ ಟು ರಿಕ್ವೆಸ್ಟ್ ಡಾಟ್ ಬಾಡಿ. ಓಕೆ, ಸೊ ಬಾಡಿ ಒಳಗಡೆ ಏನೇನಿದೆ ಅನ್ನೋದು ನಮ್ಗೆ ಗೊತ್ತಾಯಿತು. ಅದಾದಮೇಲೆ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಯೂಸರ್ನ ತೊಗೋಬೇಕಾಗುತ್ತೆ. ರಿಕ್ವೆಸ್ಟ್ ಡಾಟ್ ಯೂಸರ್ ಇನ್ಫಾರ್ಮೇಷನ್ ಬಂತು, ಬಾಡಿ ಇನ್ಫಾರ್ಮೇಷನ್ ಬಂತು. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ಇಫ್ ಬಾಡಿ ಡಾಟ್ TITLE ಟೈಟಲ್ ಆ್ಯಂಡ್ ಬಾಡಿ ಡಾಟ್ ಡಿಸ್ಕ್ರಿಪ್ಷನ್, ಆವಾಗ ಮಾತ್ರ ನಾವೇನು ಮಾಡಬೇಕು, ಮುಂದಿನ ಕೆಲಸ ಮಾಡ್ತೀವಿ. ಬಾಡಿ ಟೈಟಲ್ನೂ ಇರಬೇಕು, ಬಾಡಿ ಡಿಸ್ಕ್ರಿಪ್ಷನ್ ಇರಬೇಕು, ಅವಾಗ ಮಾತ್ರ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ. ಓಕೆ, ಸೊ ಇದಾದಮೇಲೆ ಏನು ಮಾಡ್ತೀನಿ ಅಂತಂದರೆ ಆ ಎರಡು ಇದ್ದವು ಅಂತಂದರೆ ಅವನ್ನ ಇವಾಗ ಏನು ಮಾಡಬೇಕು ಅಂತಂದರೆ ನಾನು ಲೈಕ್ ಬಾಕ್ಸ್, ಸೊ ಎಲ್ಲಿದೆ ನಮ್ಮದು ಆತ್ ಮಿಡಲ್ ವೇರ್ ಇದಾಯಿತು. ಸೊ blocks.js. Okay, so not this one, we'll just close it. Model, ಓಕೆ, blocks.js ಇಲ್ಲಿದೆ. ಸೊ ಇದು ಏನು ಮಾಡ್ತಾ ಇದೆ ಅಂದರೆ ನಮಗೆ ಬ್ಲಾಗ್ನ ಕೊಡ್ತಾ ಇದೆ ಬೈ ಡಿಫಾಲ್ಟ್ ಇಂಪೋರ್ಟ್ ಮಾಡ್ಕೊಂಡಾಗ. ಓಕೆ, ಸೊ ಅದಕ್ಕೋಸ್ಕರ ನಾವು ಏನು ಮಾಡೋಣ ಅಂತಂದರೆ ಇಂಪೋರ್ಟ್ ಮಾಡ್ಕೊಳ್ಳೋಣ. ಇಂಪೋರ್ಟ್ ಬ್ಲಾಗ್ ಫ್ರಮ್ blocks.js. ಓಕೆ, ಸೊ ಐಲ್ ಜಸ್ಟ್ ಆ್ಯಡ್ JS ಹಿಯರ್. ಓಕೆ, ಸೊ ಅದಾದಮೇಲೆ ಏನು ನೋಡಬೇಕು ಅಂತಂದರೆ ಒಂದು ಹೊಸ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ನಾನು ನಿಮಗೆ ತೋರಿಸೋದಾದರೆ users.controller. ಓಕೆ, ಸೊ ಇಲ್ಲಿ ಯಾವಾಗ ಒಂದು ಯೂಸರ್ ಲಾಗಿನ್ ಆಗ್ತಾ ಇದ್ನೋ ಹ್ಯಾಂಡಲ್ ರಿಜಿಸ್ಟರ್ ಮಾಡಿದಾಗ ನಾವೇನು ಮಾಡ್ತಾ ಇದ್ವಿ ನೋಡ್ಬೋದು. ಇಲ್ಲಿ ನ್ಯೂ ಯೂಸರ್ ಅನ್ನುವಂತಹ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ವಿ, ಅದರೊಳಗಡೆ ಆಬ್ಜೆಕ್ಟ್ಸ್ಗಳನ್ನ ಎಲ್ಲ ಸೆಂಡ್ ಮಾಡ್ತಾ ಇದ್ವಿ. ಓಕೆ, ಸೊ ಅದೇ ರೀತಿ ನಾವೇನು ಮಾಡ್ತಿದ್ವಿ, ಅವೇಟ್ ಯೂಸರ್ ಸೇವ್, ಇವು ಎರಡು ಪಾರ್ಟ್ನ ನಾವು ಮಾಡಬೇಕಾಗುತ್ತೆ ಟು ಸೇವ್ ದ ಬ್ಲಾಗ್. ಓಕೆ, ಇಲ್ಲಿ ಬರೋಣ, ಬಂದ್ಬಿಟ್ಟು ಏನು ಹೇಳ್ತೀನಿ ಅಂತಂದರೆ ಕಾನ್ಸ್ಟ್. ಓಕೆ, ಸೊ ಇಲ್ಲಿ ಏನು ಮಾಡೋಣ, BLOG ಬ್ಲಾಗ್. ಓಕೆ, ಸೊ ನ್ಯೂ BLOG ಬ್ಲಾಗ್. ಅದರೊಳಗಡೆ ನಾ ಏನೇನು ಕಳಿಸ್ಬೇಕಾಗತ್ತೆ ಅಂದರೆ ಫಸ್ಟ್ ಥಿಂಗ್ ಟೈಟಲ್ ಕಳಿಸ್ಬೇಕಾಗತ್ತೆ, TITLE ಟೈಟಲ್. ಓಕೆ, ಟೈಟಲ್ ಬಂದ್ಬಿಟ್ಟು ಏನಿದೆ ಅಂತಂದರೆ ನಮ್ಮದು ಬಾಡಿ ಡಾಟ್ ಟೈಟಲ್ ಆಗಿದೆ. ಅದಾದಮೇಲೆ ಏನು ಕಳಿಸ್ಬೇಕಾಗುತ್ತೆ ಅಂದರೆ ಡಿಸ್ಕ್ರಿಪ್ಷನ್ ಕಳಿಸ್ಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಅದು ಬಂದ್ಬಿಟ್ಟು ನಮ್ದು ಏನಾಗಿದೆ ಅಂದರೆ ಬಾಡಿ ಡಾಟ್ ಡಿಸ್ಕ್ರಿಪ್ಷನ್ ಆಗಿದೆ. ಓಕೆ, ಥರ್ಡ್ ಥಿಂಗ್ ಏನು ಕಳಿಸ್ಬೇಕು ಅಂತಂದರೆ ಆತ್ ಐ ಡಿನ ಕಳಿಸ್ಬೇಕು. ಓಕೆ, ಸೊ ಇಫ್ ಐ ಆಮ್ ನಾಟ್ ರಾಂಗ್ ನಾನು ಆತ್ ಐ ಡಿನ ಕಳಿಸ್ಬೇಕು. ಆತ್ ಐ ಡಿ AUTHID ಈಕ್ವಲ್ಸ್ ಟು ಏನಾಗುತ್ತೆ, ಯೂಸರ್, ಇಲ್ಲಿ ಏನು ಯೂಸರ್ನ ನಾವು ತೊಗೊಂಡಿದ್ವಿ ಡಾಟ್ ID ಹಾಕೋಣ. ಸೊ ID ಹಾಕೊಳ್ಳೋಣ. ಸೊ ಫಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಇನ್ನೊಂದು ವೆರಿಫೈ ಏನು ಮಾಡ್ಕೋಬೇಕಾಗಿದೆ ನಾನು ಅಂತಂದರೆ ಲೈಕ್ ನಾವು ಅದೇನು ರಿಫ್ರೆಶ್ ಟೋಕನ್ನ ಕ್ರಿಯೇಟ್ ಮಾಡ್ತಾಯಿದ್ವಿ, ಅಲ್ಲಿ ಏನು ಯೂಸ್ ಮಾಡ್ತಾಯಿದ್ವಿ, ಯೂಸರ್ ID ಯೂಸ್ ಮಾಡ್ತಾಯಿದ್ವಿ ಅಥವಾ ಲೈಕ್ ಓಕೆ, ಸೊ ವಿ ಆರ್ ಯೂಸಿಂಗ್ ಯೂಸರ್ ID. ದ್ಯಾಟ್ ಮೀನ್ಸ್ ಕಾಪಿ ಮಾಡ್ಕೊಳ್ಳೋಣ ಇದನ್ನ. ಇಲ್ಲಿ ಜಸ್ಟ್ ನಾನು ID ಹಾಕೋದಕ್ಕಾಗಲ್ಲ, ಐ ನೀಡ್ ಟು ಆ್ಯಡ್ ಯೂಸರ್ ID. ಓಕೆ, ಸೊ ಯೂಸರ್ ID ಇದನ್ನ ಸೇವ್ ಮಾಡಿಕೊಂಡ್ರೆ ಅವೇಟ್ ಬ್ಲಾಗ್ ಡಾಟ್ SAV is ಸೇವ್. ಇವಾಗ ಏನಾಗುತ್ತೆ ಅಂದರೆ ಡೇಟಾಬೇಸ್ ಒಳಗಡೆ ನಮ್ಮದು ಟೈಟಲ್ ಡಿಸ್ಕ್ರಿಪ್ಷನ್ ಎರಡು ಆ್ಯಡ್ ಆಗ್ತವೆ ವಿತ್ ಅ ಯೂಸರ್ ID. ಓಕೆ, ಸೊ ಅದನ್ನ ಯಾರು ಕ್ರಿಯೇಟ್ ಮಾಡಿದ್ದಾರೆ ಅವ್ರದ್ದು ಇನ್ಫಾರ್ಮೇಷನ್ ಕೂಡ ಅಲ್ಲಿ ಆ್ಯಡ್ ಆಗುತ್ತೆ. ಅದಾದಮೇಲೆ ಏನು ಮಾಡ್ಬೋದು, ಜಸ್ಟ್ ರಿಟರ್ನ್ ರೆಸ್ಪಾನ್ಸ್ ಸ್ಟೇಟಸ್ ಒಳಗಡೆ 201 ಮಿಸ್ ಕ್ರಿಯೇಟೆಡ್. ಅದಾದಮೇಲೆ ನಾನು ಏನು ಮಾಡ್ತೀನಿ, ಒಂದು JSON ಫಾರ್ಮೆಟ್ ಕಳಿಸ್ತೀನಿ. ಓಕೆ, ಸೊ JSON ಫಾರ್ಮೆಟ್ನಲ್ಲಿ ಏನು ಹೇಳ್ತೀನಿ ಅಂದರೆ ಮೆಸೇಜ್ ನ್ಯೂ ಬ್ಲಾಗ್ ಆ್ಯಡೆಡ್. ಓಕೆ, ಸಿಂಪಲ್. ಓಕೆ, ಸೊ ಎಲ್ಸ್ ಇವಾಗ ಟೈಟಲ್ ಅಥವಾ ಡಿಸ್ಕ್ರಿಪ್ಷನ್ ಯಾವುದಾದ್ರೂ ಒಂದು ಮಿಸ್ ಇತ್ತಂದರೆ ಆ ಕೇಸ್ನಲ್ಲಿ ನಾವು ಏನು ಮಾಡ್ತೀವಿ, ರಿಟರ್ನ್ ರೆಸ್ಪಾನ್ಸ್ ಡಾಟ್ ಸ್ಟೇಟಸ್. ಓಕೆ, ಸೊ ಸ್ಟೇಟಸ್ ಒಳಗಡೆ ಏನು ಮಾಡ್ತೀನಿ, 404 ಡಾಟ್ JSON. ಅದರೊಳಗಡೆ ಏನು ಹಾಕೋಣ ಅಂತಂದರೆ ಮೆಸೇಜ್ both TITLE title and description is required to create a BLOG blog. ಸಿಂಪಲ್. ಓಕೆ, ಸೊ ಇಷ್ಟು ಮಾಡಬೇಕಾಗತ್ತೆ ನಾವು. ಇವಾಗ ಏನಾಗುತ್ತೆ ಅಂದರೆ ಹ್ಯಾಂಡಲ್ ಕ್ರಿಯೇಟ್ ಬ್ಲಾಗ್ಸ್ ಏನಾಗ್ತವೆ ಅಂದರೆ ಕ್ರಿಯೇಟ್ ಆಗ್ತಾ ಹೋಗ್ತವೆ 1 by 1. ಓಕೆ, ಸೊ ಸೆಕೆಂಡ್ ಥಿಂಗ್ ಏನು ಮಾಡಬೇಕಾಗಿದೆ ಅಂತಂದರೆ ನಾವು ಲೈಕ್
ರೌಟ್ಸ್ ಎಲ್ಲಿದೆ, ಇಲ್ಲಿ ಬಂದರೆ ಸೆಕೆಂಡ್ ಥಿಂಗ್ ರೌಟರ್ ನಾವೇನು ಮಾಡಬೇಕಂತ ರೌಟರ್ ಡಾಟ್ ಗೆಟ್. ಓಕೆ, ಸೊ ಗೆಟ್ ಒಳಗಡೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಗೆಟ್ ಆಲ್ ಬ್ಲಾಕ್ಸ್. ಓಕೆ, ಎಲ್ಲ ಬ್ಲಾಕ್ಸ್ಗಳು ಬೇಕಾಗಿದ್ದಾವೆ. ಆ ಕೇಸ್ನಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ನಾವು ಅಗೇನ್ ವೆರಿಫೈ ಮಾಡಬೇಕಾಗುತ್ತೆ ಯೂಸರ್ ವೆರಿಫೈಡ್ ಇದಾನೋ ಇಲ್ವೋ ಅಂತ. ಇಲ್ಲಿ 2 ಕೇಸ್ ಆಗ್ತವೆ. ನಾವು ವೆರಿಫೈನೂ ಮಾಡಿಬಿಟ್ಟು ಬ್ಲಾಕ್ಸ್ಗಳನ್ನ ಕಳಿಸ್ಬೋದು, ಪ್ರತಿಯೊಂದು ಬ್ಲಾಕ್ಸ್ಗಳನ್ನ, ಅಥವಾ ಅನ್ವೆರಿಫೈಡ್ ಕೂಡ ನಾವು ಕಳಿಸ್ಬೋದು. ಓಕೆ, ಸೊ ಈ ಕೇಸ್ನಲ್ಲಿ ನಮ್ಮ ವೆಬ್ ಅಪ್ಲಿಕೇಶನಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂದರೆ ಲಾಗಿನ್ ಇರುವಂತಹ ಯೂಸರ್ಸ್ಗಳು ಮಾತ್ರ ಬ್ಲಾಕ್ಸ್ಗಳನ್ನ ರೀಡ್ ಮಾಡಬೇಕು. ಸೊ ಆ ರೀತಿಯಾದಂತಹ ಒಂದು ಸೆಟಪ್ನ ನಾವು ಮಾಡ್ತಾ ಇದ್ವಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತೇನೆ ಅಂದರೆ ವೆರಿಫೈ ಆತ್ನ ಯೂಸ್ ಮಾಡ್ಕೊಳ್ತೀನಿ. ಓಕೆ, ಸೊ ಅದಾದಮೇಲೆ ನಾನು ಏನು ಮಾಡಬೇಕಾಗುತ್ತೆ ಅಂದರೆ ಯೂಸರ್ ಬ್ಲಾಕ್ಸ್ ಕಂಟ್ರೋಲರ್ನಲ್ಲಿ ಬಂದುಬಿಟ್ಟು ಇನ್ನೊಂದು ಕಂಟ್ರೋಲರ್ನ ಆ್ಯಡ್ ಮಾಡಬೇಕಾಗುತ್ತೆ, ಕಾನ್ಸ್ಟ್ ಓಕೆ ಹ್ಯಾಂಡಲ್ ಗೆಟ್ ಆಲ್ ಬ್ಲಾಕ್ಸ್ ಈಕ್ವಲ್ಸ್ ಟು ಅಸಿಂಕ್ ರಿಕ್ವೆಸ್ಟ್ ರೆಸ್ಪಾನ್ಸ್. ಓಕೆ, ಸೊ ಇಲ್ಲಿ ಸಿಂಪ್ಲಿ ಏನು ಮಾಡೋಣ ಅಂತಂದರೆ ಇದನ್ನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋಣ, ಹ್ಯಾಂಡಲ್ ಗೆಟ್ ಆಲ್ ಬ್ಲಾಕ್ಸ್. ಓಕೆ, ಸೊ ಇದನ್ನ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ರೌಟರ್ಸ್ ಒಳಗಡೆ ಬಂದುಬಿಟ್ಟು ಅದನ್ನ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಇಂಪೋರ್ಟ್ ಕೂಡ ಮಾಡ್ಕೋಬೇಕಾಗುತ್ತೆ ಗೆಟ್ ಆಲ್ ಬ್ಲಾಕ್ಸ್. ಓಕೆ, ಸೊ ಇಲ್ಲಿ ಏನು ಮಾಡ್ತೀನಿ ಹ್ಯಾಂಡಲ್ ಗೆಟ್ ಆಲ್ ಬ್ಲಾಕ್ಸ್, ಸಿಂಪಲ್. ಓಕೆ, ಬ್ಲಾಕ್ಸ್ ಕಂಟ್ರೋಲರ್ನಲ್ಲಿ ಬರೋಣ. ಇವಾಗ ಗೆಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ಪ್ರತಿಯೊಂದು ಯೂಸರ್ಸ್ಗಳನ್ನೂ ನಾವು ಏನು ಮಾಡಬೇಕಾಗಿದೆ ಅಂದರೆ ಫೆಚ್ ಮಾಡಬೇಕಾಗಿದೆ. ಸೊ ಆ ಕೇಸ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕಾನ್ಸ್ಟ್ ಬ್ಲಾಕ್ಸ್ ಈಕ್ವಲ್ಸ್ ಟು ಬ್ಲಾಕ್ ಡಾಟ್ ಫೈಂಡ್, ದ್ಯಾಟ್ಸ್ ಇಟ್. ಓಕೆ, ಸೊ ಅದಾದಮೇಲೆ ನಾವೇನು ಮಾಡಬೇಕು ಇಲ್ಲಿ ಅವೇಟ್ ಯೂಸ್ ಮಾಡಬೇಕಾಗತ್ತೆ ಬಿಕಾಸ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ಸೊ ಅದಾದಮೇಲೆ ಏನು ಮಾಡ್ತೀನಿ ಅವೇಟ್ ಆದಮೇಲೆ ಇಫ್ ಜಸ್ಟ್ ರಿಟರ್ನ್ ರೆಸ್ಪಾನ್ಸ್ ಡಾಟ್ ಸ್ಟೇಟಸ್ 200 ದೆನ್ JSON BLOGS ಬ್ಲಾಕ್ಸ್, ಸಿಂಪಲ್. ಓಕೆ, ಸೊ ಅವಾಗ ಏನು ಮಾಡ್ಬೋದು ಕ್ರಿಯೇಟ್ ಮಾಡುವಂಥ ಪ್ರತಿಯೊಂದು ಬ್ಲಾಕ್ಸ್ಗಳನ್ನ ನಾವು ಏನು ಮಾಡ್ಬೋದು ಅಂದರೆ ಲೈಕ್ ಆಕ್ಸೆಸ್ ಮಾಡ್ತಾ ಹೋಗ್ಬೋದು. ರೈಟ್, ಇದು ನಮ್ದು ಏನಾಯಿತು ಅಂತಂದರೆ ಲೈಕ್ ಕ್ರಿಯೇಟ್ ಬ್ಲಾಕ್, ಅದಾದಮೇಲೆ ಹ್ಯಾಂಡಲ್ ಬ್ಲಾಕ್. ಥರ್ಡ್ ಥಿಂಗ್ ಬಂದುಬಿಟ್ಟು ಏನಪ್ಪ ಅಂತಂದರೆ ನಾವು ಬ್ಲಾಕ್ಸ್ಗಳಲ್ಲಿ ಚೇಂಜಸ್ ಮಾಡಿದ್ರೆ ಅದು ಚೇಂಜಸ್ ಆಗಬೇಕು. ಲೈಕ್ ಟೈಟಲ್ ಚೇಂಜ್ ಮಾಡಿದ್ರೆ ಅದು ಟೈಟಲ್ ಚೇಂಜ್ ಆಗಬೇಕು, ಡಿಸ್ಕ್ರಿಪ್ಷನ್ ಚೇಂಜ್ ಮಾಡಿದ್ರೆ ಅದು ಡಿಸ್ಕ್ರಿಪ್ಷನ್ ಚೇಂಜ್ ಮಾಡಬೇಕು. ಓಕೆ, ಈ ಕೇಸ್ನಲ್ಲಿ ನಾವು 2 ಎಂಡ್ ಪಾಯಿಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ರೈಟ್, ಓಕೆ, ಎಡಿಟ್ ಟೈಟಲ್ ಅನ್ನುವಂಥ ಒಂದು ಎಂಡ್ ಪಾಯಿಂಟ್, ಅದಾದಮೇಲೆ ಎಡಿಟ್ ಡಿಸ್ಕ್ರಿಪ್ಷನ್ ಅನ್ನುವಂತಹ ಒಂದು ಎಂಡ್ ಪಾಯಿಂಟ್. ಸೊ ಅದನ್ನು ಮಾಡ್ಬೋದು, ಅಥವಾ ಎರಡನ್ನೂ ಅಪ್ಡೇಟ್ ಮಾಡೋದಕ್ಕೋಸ್ಕರ ಅಪ್ಡೇಟ್ ಬ್ಲಾಗ್ ಅನ್ನುವಂಥ ಒಂದು ಸಿಂಗಲ್ ಎಂಡ್ ಪಾಯಿಂಟ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಈ ಕೇಸ್ನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಅಪ್ಡೇಟ್ ಬ್ಲಾಗ್ ಅನ್ನುವಂಥ ಒಂದು ಎಂಡ್ ಪಾಯಿಂಟ್ನ ಕ್ರಿಯೇಟ್ ಮಾಡ್ತೀನಿ. ಸೊ ದ್ಯಾಟ್ ಲೈಕ್ ಏನೇ ಚೇಂಜಸ್ ಮಾಡಿದ್ರು ಕೂಡ ಒಂದೇ ಎಂಡ್ ಪಾಯಿಂಟ್ನಲ್ಲಿ ಕ್ಲಿಯರ್ ಆಗಬೇಕು. ಬಟ್ ಇನ್ ಲಾರ್ಜ್ ಅಪ್ಲಿಕೇಶನ್ಸ್ ನಾವೇನು ಮಾಡ್ತೀವಿ ಅಂತಂದರೆ ಪ್ರತಿಯೊಂದಕ್ಕೂ ಅದರದ್ದೇ ಆದಂತಹ ಒಂದು ಎಂಡ್ ಪಾಯಿಂಟ್ ಇರುತ್ತೆ. ಸೊ ಆ ಎಂಡ್ ಪಾಯಿಂಟ್ ಮುಖಾಂತರ ಏನು ಮಾಡ್ತಾರೆ ಅಂದರೆ ಎಡಿಟ್ ಮಾಡ್ತಾರೆ. ಇನ್ ದಿಸ್ ಕೇಸ್ ವಿ ಆರ್ ಜಸ್ಟ್ ಯೂಸಿಂಗ್ ಸಿಂಗಲ್ ಎಂಡ್ ಪಾಯಿಂಟ್. ಓಕೆ, ಸೊ ಅದಕ್ಕೋಸ್ಕರ ರೌಟ್ಸ್ನಲ್ಲಿ ಬರ್ತೀನಿ. ರೌಟ್ಸ್ನಲ್ಲಿ ಬಂದ್ಬಿಟ್ಟು ಏನು ಹೇಳ್ತೀನಿ ಅಂದರೆ ರೌಟರ್ ಡಾಟ್ ಪೋಸ್ಟ್ ಅಪ್ಡೇಟ್ ಬ್ಲಾಕ್. ಓಕೆ, ಸೊ ಆದಮೇಲೆ ಏನು ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಆಥ್ ವೆರಿಫೈ ಆಗಿರಬೇಕು. ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಇದೇನು ಮಾಡ್ತಾ ಅಂದರೆ ಒಂದು ಕಂಟ್ರೋಲರಿನ ಕಾಲ್ ಮಾಡುತ್ತೆ. ಕಂಟ್ರೋಲರ್ ಯಾವುದಪ್ಪ ಅಂದರೆ ಕಾನ್ಸ್ಟ್ ಹ್ಯಾಂಡಲ್ ಅಪ್ಡೇಟ್ ಬ್ಲಾಕ್ ಈಕ್ವಲ್ಸ್ ಟು ಅಸಿಂಕ್ ರಿಕ್ವೆಸ್ಟ್ ರೆಸ್ಪಾನ್ಸ್. ಓಕೆ, ಜಸ್ಟ್ ಇಲ್ಲಿ ಏನು ಮಾಡಿ ಅಂತಂದರೆ ಇದನ್ನ ಹ್ಯಾಂಡಲ್ ಅಪ್ಡೇಟ್ ಬ್ಲಾಕ್ಸ್. ಓಕೆ, ಇದನ್ನ ಕಳಿಸಿದ್ವಿ. ಅದಾದಮೇಲೆ ಕಳಿಸಾದ್ಮೇಲೆ ವಾಟ್ ವಿ ನೀಡ್ ಟು ಡೂ, ವಿ ಹ್ಯಾವ್ ಟು ಇಂಪೋರ್ಟ್ ಇಟ್, ಹ್ಯಾಂಡಲ್ ಅಪ್ಡೇಟ್ ಬ್ಲಾಕ್, ದೆನ್ ವಿ ವಿಲ್ ಸೇ ಹ್ಯಾಂಡಲ್ ಅಪ್ಡೇಟ್ ಬ್ಲಾಕ್. ಓಕೆ, ಸೊ ಈ ಹ್ಯಾಂಡಲ್ ಅಪ್ಡೇಟ್ ಬ್ಲಾಗ್ ಅನ್ನುವಂಥ ಪೋಸ್ಟ್ ಏನು ಮಾಡುತ್ತೆ ಅಂದರೆ ಏನೇನು ಇನ್ಫಾರ್ಮೇಷನ್ ಕಳಿಸ್ಬೇಕಾಗುತ್ತೆ ಅಂದರೆ ಟೈಟಲ್ನ ಕಳಿಸ್ಬೇಕು, ಡಿಸ್ಕ್ರಿಪ್ಷನ್ನ ಕಳಿಸ್ಬೇಕು. ಓಕೆ, ಸೊ ಅದಾದಮೇಲೆ ಬ್ಲಾಗ್ ಐ ಡಿನೂ ಕೂಡ ಇದೇನು ಮಾಡಬೇಕಾಗುತ್ತೆ ಅಂದರೆ ಸೆಂಡ್ ಮಾಡಬೇಕಾಗತ್ತೆ. ಓಕೆ, ಸೊ ಬ್ಲಾಗ್ ಐ ಡಿ, ಟೈಟಲ್, ಡಿಸ್ಕ್ರಿಪ್ಷನ್ ಈ 3 ಥಿಂಗ್ಸ್ಗಳನ್ನ ಸೆಂಡ್ ಮಾಡಬೇಕು. ಅದ್ರ ಜೊತೆಗೆ ಏನು ಮಾಡಬೇಕು ಅಂದರೆ ವೆರಿಫೈ ಆತ್, ನಮ್ಮದು ಆತ್ ಏನಿದೆ ಅಲ್ಲ, ಸೊ ಅದು ಕೂಡ ವೆರಿಫೈ ಆಗಿರಬೇಕು. ದ್ಯಾಟ್ ಮೀನ್ಸ್ ಯೂಸರ್ ಐ ಡಿನೂ ಕೂಡ ಅಲ್ಲಿ ಬಂದಿರಬೇಕು. ಓಕೆ, ಆಲ್ ರೈಟ್. ಸೊ ಏನಕ್ಕೆ ಅಂತಂದರೆ ಈ ಕೇಸ್ನಲ್ಲಿ ಫಸ್ಟ್ ಕೇಸ್ನಲ್ಲಿ ನಮ್ಮದು ಯೂಸರ್ ಐ ಡಿ ಅಷ್ಟೊಂದು ಉಪಯೋಗ ಆಗಲ್ಲ. ಬಟ್
ಇನ್ ಅದರ್ ಕೇಸಸ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಓಕೆ, ಸೊ ಯಾವಾಗ ಅಂತಂದರೆ ಅಥರೈಸೇಷನ್ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ, ಲೈಕ್ ಇನ್ನೊಬ್ರು ಬೇರೆದವರು ಬಂದುಬಿಟ್ಟು ಬೇರೆ ಯೂಸರ್ಸ್ಗಳದ್ದು ಬ್ಲಾಗ್ಸ್ಗಳನ್ನ ಎಡಿಟ್ ಮಾಡಬಾರ್ದು. ಸೊ ಅದೊಂದು ಆಪ್ಷನ್ ಇರಬಾರ್ದು. ಸೊ ಅದಕ್ಕೋಸ್ಕರ ಅಥರೈಸೇಷನ್ ಪಾರ್ಟಿಗೋಸ್ಕರ ಯೂಸರ್ ಐ ಡಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಬ್ಲಾಗ್ಸ್ ಕಂಟ್ರೋಲರಲ್ಲಿ ಬರೋಣ. ಬಂದುಬಿಟ್ಟು ಇವಾಗ ಏನು ಹೇಳ್ತೀನಿ ಅಂತಂದರೆ, ಫಸ್ಟ್ ಆಫ್ ಆಲ್ ಅಪ್ಡೇಟ್ ಮಾಡಬೇಕಾಗಿದೆ ನಾನು. ಓಕೆ, ಸೊ ಅಪ್ಡೇಟ್ ಮಾಡೋದಕ್ಕೋಸ್ಕರ ನಾನು ಏನೇನು ತೊಗೋಬೇಕಾಗುತ್ತೆ ಅಂದರೆ ಬಾಡಿನ ನಾನು ತೊಗೊಳ್ತೀನಿ. ಓಕೆ, ಸೊ ಕಾನ್ಸ್ಟ್ ಬಾಡಿ equals to request dot body. Okay, so if body dot title and body dot description and body dot id. ಸೊ ಆ ಕೇಸ್ನಲ್ಲಿ ಏನು ಮಾಡಬೇಕು ಅಂತಂದರೆ ನಾನು ಎಡಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ಯಾವ ರೀತಿ ಎಡಿಟ್ ಮಾಡ್ಬೋದು ನಾವು ಅಂತಂದರೆ, ಕಾನ್ಸ್ಟ್ ಬ್ಲಾಗ್ ಈಕ್ವಲ್ಸ್ ಟು ಅವೈಟ್. ಓಕೆ, ಸೊ ಅದಾದಮೇಲೆ ನಾನು ಏನು ಹೇಳ್ತೇನೆ ಅಂದರೆ ಬ್ಲಾಗ್ ಡಾಟ್ ಫೈಂಡ್ ಬೈ ಐ ಡಿ ಆ್ಯಂಡ್ ಅಪ್ಡೇಟ್. ಓಕೆ, ಸೊ ಈ ಕೇಸ್ನಲ್ಲಿ ಫಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ನಾವು ಬಾಡಿ ಡಾಟ್ ಐ ಡಿನ ಕೊಡಬೇಕು. ಅದಾದಮೇಲೆ ಒಂದು ಆಬ್ಜೆಕ್ಟ್ನ ಕಳಿಸ್ಬೇಕಾಗುತ್ತೆ. ಆಬ್ಜೆಕ್ಟ್ ಒಳಗಡೆ ನಾನು ಏನು ಮಾಡ್ತೀನಿ ಅಂತಂದರೆ TITLE ಟೈಟಲ್ ಬಂದುಬಿಟ್ಟು ಬಾಡಿ ಡಾಟ್ TITLE ಟೈಟಲ್ ಆಗಿರುತ್ತೆ. ಅದಾದಮೇಲೆ ಡಿಸ್ಕ್ರಿಪ್ಷನ್. ಓಕೆ, ಡಿಸ್ಕ್ರಿಪ್ಷನ್ ಏನು ಆಗುತ್ತೆ ಅಂತಂದರೆ ಬಾಡಿ ಡಾಟ್ ಡಿಸ್ಕ್ರಿಪ್ಷನ್ ಆಗಿರುತ್ತೆ. ಓಕೆ, ಸೊ ಇವು 2 ಪಾರ್ಟ್ಸ್ಗಳನ್ನ ನಾನು ಏನು ಮಾಡ್ತಾಯಿದ್ದೀನಿ, ಅಪ್ಡೇಟ್ ಮಾಡ್ತಾಯಿದ್ದೀನಿ. ಐ ಕ್ಯಾನ್ ಸೆಂಡ್ ದೆಮ್. ಓಕೆ, ಸೊ ಸೆಕೆಂಡ್ ಇನ್ನೊಂದು ಆಬ್ಜೆಕ್ಟ್ನ ಕಳಿಸ್ಬೇಕಾಗುತ್ತೆ. ದಟ್ ಈಸ್ ನ್ಯೂ ಈಕ್ವಲ್ಸ್ ಟು ಟ್ರೂ, TRUE ಟ್ರೂ. ಅದಾದಮೇಲೆ ರನ್ ವ್ಯಾಲ್ ಈಕ್ವಲ್ಸ್ ಟು ರನ್ ವ್ಯಾಲ್ ರೇಟರ್ ಈಕ್ವಲ್ಸ್ ಟು TRUE ಟ್ರೂ. ಸೊ ಇಷ್ಟು ಕೊಟ್ಟರೆ ಏನಾಗುತ್ತೆ ಅಂದರೆ ಇವಾಗ ನಮ್ಮದು ಅದಾದಮೇಲೆ ನಾನು ಏನು ಮಾಡ್ಬೋದು ಅಂತಂದರೆ ರಿಟರ್ನ್ ರೆಸ್ಪಾನ್ಸ್ ಡಾಟ್ ಸ್ಟೇಟಸ್ ಟು ಓನ್ ಡಾಟ್ ಜೇಸನ್ ಒಳಗಡೆ ನಾನು ಏನು ಮಾಡ್ತೀನಿ, ಫಸ್ಟ್ ಮೆಸೇಜ್ ಕಳಿಸ್ತೀನಿ. ಮೆಸೇಜ್ ಏನಿರುತ್ತೆ ಅಂದರೆ ಅಪ್ಡೇಟ್ ಸಕ್ಸಸ್. ಅದಾದಮೇಲೆ ಏನು ಮಾಡೋಣ ಅಂತಂದರೆ ನ್ಯೂ ಡೇಟಾ ಏನಿದೆ ಅದನ್ನ ಸೆಂಡ್ ಮಾಡೋಣ. ಓಕೆ, ಸೊ ದ್ಯಾಟ್ ಈಸ್ ಬ್ಲಾಗ್. ಓಕೆ, ಐ ವಿಲ್ ಜಸ್ಟ್ ಸೇವ್ ಇಟ್. ಓಕೆ, ಸೊ ಇವಾಗ 2ರಲ್ಲಿ ಯಾವುದಾದ್ರೂ 3ರಲ್ಲಿ ಯಾವುದಾದ್ರೂ ಒಂದು ಮಿಸ್ಸಿಂಗ್ ಇತ್ತು ಅಂತಂದರೆ ನಾವೇನು ಮಾಡಬೇಕಾಗುತ್ತೆ, ರಿಟರ್ನ್ ರೆಸ್ಪಾನ್ಸ್ ಡಾಟ್ ಸ್ಟೇಟಸ್ ಡಾಟ್ 404. ಓಕೆ, ಸೊ ಜೇಸನ್ ಒಳಗಡೆ ನಾವೇನು ಕಳ್ಸೋಣ, ಮೆಸೇಜ್ ಕಳ್ಸೋಣ. ಟೈಟಲ್, ಡಿಸ್ಕ್ರಿಪ್ಷನ್ ಆ್ಯಂಡ್ ಐ ಡಿ ಆರ್ ರಿಕ್ವೈರ್ಡ್ ಟು ಅಪ್ಡೇಟ್ ಬ್ಲಾಗ್. ಓಕೆ, ಸೊ ಇಷ್ಟು ಕಳಿಸ್ಬಿಟ್ಟು ನಾವೇನು ಮಾಡಬೇಕು, ಐ ವಿಲ್ ಸಿಂಪ್ಲಿ ಸೇವ್ ಇಟ್. ಓಕೆ, ಸೊ ಇವಾಗ ನಮ್ದು ಏನಾಯಿತು ಅಂದರೆ ಬ್ಲಾಗ್ ಕೂಡ ರೆಡಿ ಇದೆ. ನೌ ವಿ ನೀಡ್ ಟು ಟೆಸ್ಟ್ ದಿಸ್ ಥಿಂಗ್. ಓಕೆ, ಟೆಸ್ಟ್ ಮಾಡಬೇಕು ಅಂತಂದರೆ ನಾವೇನು ಮಾಡೋಣ ಅಂತಂದರೆ ಇನ್ಸೋಮಿನಿಯಾ ಯೂಸ್ ಮಾಡ್ಕೊಳ್ಳೋಣ. ಆಲ್ ರೈಟ್, ಸೊ ಲಾಗಿನ್ ಸ್ಕೀಮಾಗಿ ಬರೋಣ. ಯೂಸರ್ಸ್ ಡಾಟ್ ಲಾಗಿನ್. ಓಕೆ, ಸೊ ಬಾಡಿ ಒಳಗಡೆ ನಾವು ಇದನ್ನ ಕಳಿಸ್ತಾ ಇದ್ವಿ. ಲಾಗಿನ್ ಮಾಡೋಕ್ಕಿಂತ ಮುಂಚೆ ವಿ ನೀಡ್ ಟು ಕ್ರಿಯೇಟ್ ಅ ಯೂಸರ್. ಸೊ ಅದಕ್ಕೋಸ್ಕರ ರಿಜಿಸ್ಟ್ರ್ ಯೂಸರ್ನು ಕೂಡ ನಾವು ಇಲ್ಲಿ ತೊಗೊಂಡು ಬರ್ತೀನಿ. ಲಾಗಿನ್ ಕೂಡ ಇಲ್ಲಿರಲಿ. ಓಕೆ, ಸೊ ಫಸ್ಟ್ ಏನು ಮಾಡೋಣ ಅಂದರೆ ನಾವು ಓಕೆ, ಇದು ರಿಜಿಸ್ಟರ್ ಆಗಬೇಕಂದ್ರೆ ಫಸ್ಟ್ ಆಫ್ ಆಲ್ ರನ್ ಆಗ್ತಾ ಇರಬೇಕು. ರಿಯಲಿ ಸಾರಿ. ಸೊ ಇಲ್ಲೇನು ಮಾಡಬೇಕಾಗುತ್ತೆ ಅಂದರೆ ನಾವು ರನ್ ಮಾಡಬೇಕಾಗತ್ತೆ. ಓಕೆ, ಸೊ npm run dev npm. Okay, so what we used package.json start use ಮಾಡ್ಕೊಂಡಿದ್ದೀವಿ. ಓಕೆ, ಸೊ npm start start npm okay, so the problem is we need to go to server, cls cd server. Okay, so cls now npm start.
If I go to blogs.model, I need to import it. Import user from users. Okay, so I need to say this thing user. Save it. Okay, everything looks great. Let's go. And okay, so this is not the register page we need. Name ಇದೆ, ಇಮೇಲ್ ಇದೆ, ರೋಲ್ ಇದೆ, ಪಾಸ್ವರ್ಡ್ ಇದೆ. ಓಕೆ, ಸೊ ಇಲ್ಲಿ ನಾವೇನು ಕಳಿಸ್ಬೇಕಾಗತ್ತೆ ಅಂದರೆ ಯೂಸರ್ ನೇಮ್ ಕಳಿಸ್ಬೇಕಾಗತ್ತೆ, ಯೋಗಿ. ಅದಾದಮೇಲೆ ಇಮೇಲ್ ಕಳಿಸ್ಬೇಕು, ಆಮೇಲೆ ಪಾಸ್ವರ್ಡ್ ಕಳಿಸ್ಬೇಕು, ರೋಲ್ ಕಳಿಸ್ಬೇಕು. ಎವ್ರಿಥಿಂಗ್ ಲುಕ್ಸ್ ಗ್ರೇಟ್. ಓಕೆ, ಜಸ್ಟ್ ಏನು ಮಾಡಬೇಕಾಗಿದೆ ಅಂತಂದರೆ ನಾವು ಇದನ್ನ ತೆಗೆದುಬಿಟ್ಟು ಯೂಸರ್ ಅಂತ ಕೊಡಬೇಕಾಗಿದೆ. ಇಫ್ ಐ ಆಮ್ ನಾಟ್ ರಾಂಗ್, ಮೇ ಬಿ ಯೂಸರ್ಸ್. ಓಕೆ, ಲೆಟ್ಸ್ ಚೆಕ್ ಇಟ್. ಆಲ್ರೈಟ್, ಸೊ index.js ಒಳಗಡೆ ಬಂದ್ವಿ. ನಾವು ಇವಾಗ ರಿಜಿಸ್ಟರ್ ಮಾಡಬೇಕಾಗಿದೆ ಯೂಸರ್ಸ್ ಎಂಡ್ ಪಾಯಿಂಟ್ ಇದೆ ನಮ್ಮ ಹತ್ರ. ಸೊ ಅದೇ ರೀತಿ ನಾವು ಲೈಕ್ ಯೂಸರ್ಸ್ ರೌಟರ್ಸ್ ಒಳಗಡೆ ಬಂದರೆ ದೆರ್ ಇಸ್ ಅ ರಿಜಿಸ್ಟರ್ ಪೇಜ್. ಓಕೆ, ಸೊ ಐಲ್ ಜಸ್ಟ್ ಗೋ ಆ್ಯಂಡ್ ಪೇಸ್ಟ್ ಇಟ್, ಸೆಂಡ್ ಇಟ್. ಓಕೆ, ಯೂಸರ್ ಸಕ್ಸಸ್ಫುಲಿ ಕ್ರಿಯೇಟೆಡ್. ಓಕೆ, ಸೊ ನೋಡ್ಬೋದು ಪಾಸ್ವರ್ಡ್ ಪ್ಲೇನ್ ಟೆಕ್ಸ್ಟ್ನಲ್ಲಿದೆ. ವಿ ನೀಡ್ ಟು ಕನ್ವರ್ಟ್ ಇಟ್ ಇಂಟು ಲೈಕ್ ಹ್ಯಾಶ್. ಸೊ ಅದ್ರ ಮೇಲೂ ಬರ್ತೀನಿ ನಾನು. ಯೂಸರ್ ಇದು ಇವಾಗ ಕ್ರಿಯೇಟ್ ಆಗಿದ್ದಾನೆ. ಸೊ ಲಾಗಿನ್ ಮಾಡೋದಕ್ಕೆ ಹೋಗೋಣ. ಸೊ ABC123 ABC@123. ಓಕೆ, ಸೊ ಪಾಸ್ವರ್ಡ್ ಈಸ್ ABC123. ಓಕೆ, ಸೊ ಲಾಗಿನ್ ಮಾಡೋಣ. ನಮ್ಮ ಹತ್ರ ಇಲ್ಲಿ ಬಂತಂದರೆ ಆತ್ ಟೋಕನ್ ಬಂತು. ಓಕೆ, ಸೊ ಐಲ್ ಜಸ್ಟ್ ಕಾಪಿ ದಿಸ್ ಆತ್ ಟೋಕನ್. ಓಕೆ, ಸೊ ಇಲ್ಲಿ ಏನು ಮಾಡೋಣ ಅಂತಂದರೆ ಒಂದು ಹೊಸ, ಸೊ ಇಲ್ಲೇನು ಮಾಡ್ತೀನಿ ನಾನು ಇವಾಗ HTTP ಲೋಕಲ್ ಹೋಸ್ಟ್. ಓಕೆ, ಸೊ ಯಾವ ಪೋರ್ಟ್ ನಮ್ಮಲ್ಲ 8282/ಬ್ಲಾಗ್ಸ್ ಅಥವಾ ಬ್ಲಾಗ್ಸ್. ಅದಾದಮೇಲೆ ನಮಗೆ ಬೇಕು ರೌಟ್ಸ್, ಅದರೊಳಗಡೆ ಕ್ರಿಯೇಟ್ ಬ್ಲಾಗ್ಸ್. ಕಾಪಿ ಮಾಡ್ಕೊಳ್ಳೋಣ, ಬರೋಣ, ಇಲ್ಲಿ ಪೇಸ್ಟ್ ಮಾಡೋಣ. ಆಲ್ರೈಟ್, ನಮ್ಗೆ ಬಾಡಿ ಬೇಕಾಗಿದೆ, JSON ಫಾರ್ಮೆಟ್ನಲ್ಲಿ ಬೇಕಾಗಿದೆ. ಸೊ ಐ ವಿಲ್ ಜಸ್ಟ್ ಕ್ಲಿಯರ್ ದಿಸ್ ಥಿಂಗ್ ಆ್ಯಂಡ್ ಸೇ TITLE ಟೈಟಲ್ ಬ್ಲಾಗ್ 1. ಓಕೆ, ಸೊ ಅದಾದಮೇಲೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬ್ಲಾಗ್ ಡಿಸ್ಕ್ರಿಪ್ಷನ್ TIY. ಓಕೆ, ಸೊ ಇಷ್ಟು ಇಟ್ಕೊಳ್ಳೋಣ ಇವಾಗ. ಸೊ ನಾನು ಏನು ಮಾಡ್ತೀನಿ, ಇದನ್ನ ಜಸ್ಟ್ ಸೆಂಡ್ ಮಾಡ್ತೀನಿ. ಇವಾಗ ಮೇ ಬಿ ಅನ್ಅಥರೈಸ್ಡ್ ಅಂತ ಬರುತ್ತೆ. ಐ ನೀಡ್ ಟು ಚೇಂಜ್ ಸಮ್ ಸ್ಟೆಪ್ಸ್ ಓವರ್ ಹಿಯರ್. ಸೊ AUTH auth ಹೆಡರ್ನ ಯೂಸ್ ಮಾಡ್ಕೊಳ್ತಾ ಇದ್ವಿ. ಇಫ್ ಐ ಆಮ್ ನಾಟ್ ರಾಂಗ್, ಐ ವಿಲ್ ಪೇಸ್ಟ್ ದ ವ್ಯಾಲ್ಯೂ. I'll just copy this thing, come here and paste everything here and send. Okay, both title and description required. Okay, maybe okay, so D capital ಇದೆ ಇದು. I need to change it to description. Validation error, blocks validation failed, description path, description is required. All right. So there are some mistakes. Okay, so typos, ಅದನ್ನ ನಾನು ಏನು ಮಾಡಬೇಕಾಗುತ್ತೆ ಅಂದರೆ ಚೇಂಜ್ ಮಾಡಬೇಕಾಗುತ್ತೆ. ಐ ವಿಲ್ ಡೂ ದ್ಯಾಟ್ ಥಿಂಗ್ ರೈಟ್ ನೌ. ಓಕೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಐ ಆಮ್ ಯೂಸಿಂಗ್ ದಿಸ್ ಥಿಂಗ್. ಓಕೆ, ಸೊ ಐ ನೀಡ್ ಟು ಚೇಂಜ್ ಇಟ್. ಓಕೆ, ಸೊ ಸೇವ್ ಮಾಡ್ಕೊಂಡ್ವಿ. ನಾವು ಇಫ್ ಐ ಟ್ರೈ ಟು ಕ್ರಿಯೇಟ್ ನ್ಯೂ ಬ್ಲಾಗ್ ಆ್ಯಡೆಡ್. ಓಕೆ, ಸೊ ನ್ಯೂ ಬ್ಲಾಗ್ ಆ್ಯಡೆಡ್ ಆಯಿತು. ಇವಾಗ ನಾನು ಏನು ಮಾಡಬೇಕು ಅಂದರೆ ಜಸ್ಟ್ ಅದನ್ನ ಬ್ಲಾಗ್ಸ್ಗಳನ್ನ ತೊಗೊಂಡು ಬರಬೇಕು. ಓಕೆ, ಸೊ ಬ್ಲಾಗ್ಸ್ಗಳನ್ನ ತೊಗೊಂಡು ಬರೋದಕ್ಕೆ ನಾನು ಏನು ಮಾಡ್ತೀನಿ, 8282 ಇದೆ. ಸೊ ಬ್ಲಾಗ್ಸ್ಗಳನ್ನ ತೊಗೊಂಡು ಬರೋದಕ್ಕೆ ಐ ವಿಲ್ BLOGS ಬ್ಲಾಗ್ಸ್. ಅದಾದಮೇಲೆ ಗೆಟ್ ಆಲ್ BLOGS ಬ್ಲಾಗ್ಸ್. ಓಕೆ, ಗೆಟ್ ಆಲ್ ಬ್ಲಾಗ್ಸ್ ಮಾಡಬೇಕು. ನೆಕ್ಸ್ಟ್ ನಾನು ಏನು ಮಾಡಬೇಕಾಗತ್ತೆ ಅಂದರೆ ಹೆಡರ್ಸ್ ಒಳಗಡೆ ಬಂದುಬಿಟ್ಟು ಆತ್ ಹೆಡರ್ನ ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ದ್ಯಾಟ್ ಈಸ್ AUTH auth, then add the value and just send it. ಓಕೆ, ನೋಡ್ಬೋದು ಇಲ್ಲಿ ಬ್ಲಾಗ್ ಡಿಸ್ಕ್ರಿಪ್ಷನ್ ಆತ್ ID. ಓಕೆ, ಇದು ಆತ್ ID ಅಂತಂದರೆ ಯೂಸರ್ ID ಬೇಸಿಕಲಿ. ಓಕೆ, ಸೊ ಇದು ಬಂದುಬಿಟ್ಟು ಬ್ಲಾಗ್ ID. ಓಕೆ, ಸೊ ಇವಾಗ ನಾವು ಕ್ರಿಯೇಟ್ ಮಾಡ್ತಾ ಇದ್ವಿ ಬ್ಲಾಗ್ಸ್ಗಳನ್ನ
ಫೆಚ್ ಮಾಡ್ತಾ ಇದ್ವಿ. ಅದಾದಮೇಲೆ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡೋದಕ್ಕೆ ನಮ್ಮ ಹತ್ರ ಇನ್ನೊಂದು ಏನಿದೆ ಅಂತಂದರೆ ಇನ್ನೊಂದು ಎಂಡ್ ಪಾಯಿಂಟ್ ಇದೆ. ಸೊ ಅದನ್ನ ನಾವೇನು ಮಾಡೋಣ ಅಂತಂದರೆ ಇಲ್ಲಿ ಹೊಸ ಬ್ಲಾಗ್ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಬಂದುಬಿಟ್ಟು ನಾನು ಏನು ಹೇಳ್ತೇನೆ ಅಂದರೆ DLOGS ಬ್ಲಾಗ್ಸ್. ಅದಾದಮೇಲೆ ಅದರ ರೌಟ್ ನೋಡೋದಾದರೆ ನಾವು blogs.routes ಏನಿದೆ ಅಪ್ಡೇಟ್ ಬ್ಲಾಗ್ ಅಂತ ಇದೆ. ಅಲ್ಲಿ ಜಸ್ಟ್ ಕಾಪಿ ದಿಸ್ ಥಿಂಗ್ ಆ್ಯಂಡ್ ಪೇಸ್ಟ್ ಇಟ್ ಹಿಯರ್. ಓಕೆ, ಸೊ ಅಪ್ಡೇಟ್ ಮಾಡೋದಕ್ಕೆ ನಮ್ಮ ಹತ್ರ ಏನೇನು ಇರಬೇಕು ಟೋಟಲ್ ಅಂತ ನೋಡ್ಕೊಳ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಬಂದುಬಿಟ್ಟು ನಮ್ಮದು ಟೈಟಲ್ ಇರಬೇಕಾಗುತ್ತೆ. ಓಕೆ, ಟೈಟಲ್ ಇಲ್ಲಿ ನಮಸ್ಕಾರ ಕರ್ನಾಟಕ ಅಂತ ಇದೆ. ಸೊ ಅದನ್ನೇ ಇಟ್ಕೊಳ್ಳೋಣ. ಅದಾದಮೇಲೆ ಡಿಸ್ಕ್ರಿಪ್ಷನ್ ಏನಂತ ಕೊಡೋಣ ಅಂತಂದರೆ ಹಾಗೆ ಸುಮ್ಮನೆ ಎನಿಥಿಂಗ್. ಓಕೆ, ಸೊ ನೆಕ್ಸ್ಟ್ ಏನು ಕೊಡಬೇಕಾಗತ್ತೆ ಅಂದರೆ ನಾವು ID ಕೊಡಬೇಕಾಗತ್ತೆ. ಓಕೆ, _ ID. ಸೊ ID ಎಲ್ಲಿಂದ ಸಿಗುತ್ತೆ ನಮಗೆ ಅಂತಂದರೆ ಇಲ್ಲಿದೆ. ಓಕೆ, ದಿಸ್ ಈಸ್ ದ ID. ಐಲ್ ಜಸ್ಟ್ ಕಾಪಿ ದಿಸ್ ಥಿಂಗ್, ಕಮ್ ಹಿಯರ್ ಆ್ಯಂಡ್ ಪೇಸ್ಟ್ ಇಟ್. ಓಕೆ, ಸೊ ಸೆಕೆಂಡ್ ಥಿಂಗ್ ನಾವೇನು ಕೊಡಬೇಕು ಇದ್ರೊಳಗಡೆ ಮತ್ತೆ ಅಂತಂದರೆ ಇಲ್ಲಿ ಮತ್ತೇನು ಕೊಡುವಂಥ ಅವಶ್ಯಕತೆ ಇಲ್ಲ. ಐಲ್ ಜಸ್ಟ್ ಸೇವ್ ದಿಸ್ ಥಿಂಗ್. ಓಕೆ, ಸೊ ಐಲ್ ಜಸ್ಟ್ ಸೆಂಡ್ ಇಟ್. ಕುಡ್ ನಾಟ್ ಕನೆಕ್ಟ್ ಟು ಸರ್ವರ್ ಅಂತ ಬರ್ತಾ ಇದೆ. ವೈ ಇಸ್ ದ್ಯಾಟ್? ಓಕೆ, ಸೊ ಇಲ್ಲಿ 82 ಕೊಡಬೇಕಾಗಿತ್ತು. 81 ಕೊಟ್ಟಿದ್ದೀನಿ. 82 ಅಲ್ಲಿ ಜಸ್ಟ್ ಸೆಂಡ್ ಇಟ್. ಅನ್ಅಥರೈಸ್ಡ್ ಅಂತ ಬಂತು. ಸೊ ದ್ಯಾಟ್ ಮೀನ್ಸ್ ಹೆಡರ್ಸ್ನಲ್ಲಿ ಬರಬೇಕು ಆ್ಯಡ್ auth auth, then add value of your auth token, send it. ಅಪ್ಡೇಟ್ ಸಕ್ಸಸ್ಫುಲ್. ನಮಸ್ಕಾರ ಕರ್ನಾಟಕ ಹಾಗೆ ಸುಮ್ಮನೆ. ಇವಾಗ ಏನಾಯಿತು, ಅಪ್ಡೇಟ್ ಆಯಿತು. ಇವಾಗ ಮತ್ತೆ ಬರೋಣ ಗೆಟ್ ಬ್ಲಾಗ್ಸ್ ಒಳಗಡೆ. ಸೊ ಇವಾಗ ಏನಾದರೂ ನಾನು ಸೆಂಡ್ ಮಾಡಿದ್ರೆ ನಮಸ್ಕಾರ ಕರ್ನಾಟಕ ಹಾಗೆ ಸುಮ್ಮನೆ. ಸೊ ಅಪ್ಡೇಟ್ ಮಾಡೋದನ್ನು ನೋಡಿದ್ವಿ, ಬ್ಲಾಗ್ಸ್ಗಳನ್ನ ಕ್ರಿಯೇಟ್ ಮಾಡೋದು ನೋಡಿದ್ವಿ. ಅದಾದಮೇಲೆ ಎಲ್ಲ ಬ್ಲಾಗ್ಸ್ಗಳನ್ನ ತೊಗೊಳ್ಳೋದು ನೋಡಿದ್ವಿ. ಅದಾದಮೇಲೆ ನಾವು ಬ್ಲಾಗ್ಸ್ ಡಿಲೀಟ್ನು ನೋಡ್ಬೋದು. ಅದನ್ನ ನೋಡ್ಕೊಳ್ಳೋಣ ಮುಂದೆ ನಮಗೆ ಬೇಕಾಯಿತು ಅಂತಂದರೆ. ಸೊ ದಿಸ್ ಈಸ್ ಅಬೌಟ್ ದ ಬ್ಯಾಕ್ ಎಂಡ್. ನಮ್ಮದು auth ಸರ್ವರ್ ರೆಡಿ ಇದೆ. ಅದಾದಮೇಲೆ ಬ್ಲಾಗ್ಸ್ ಕ್ರಿಯೇಟ್, ಬ್ಲಾಗ್ ಅಪ್ಡೇಟ್, ಬ್ಲಾಗ್ಸ್ ಗೆಟ್ ಇವೆಲ್ಲ ಕೂಡ ರೆಡಿ ಇದೆ ಬ್ಯಾಕ್ ಎಂಡ್ನಲ್ಲಿ. ಇವಾಗ ಫ್ರಂಟ್ ಎಂಡ್ನ ಮಾಡಬೇಕು. ಸೊ ಆಲ್ರೆಡಿ ತುಂಬ ವೀಡಿಯೋ ತುಂಬ ದೊಡ್ಡದಾಗಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಏನು ಮಾಡೋಣ ಅಂತಂದರೆ ಫ್ರಂಟ್ ಎಂಡ್ನ ಮಾಡೋಣ. ಆಮೇಲೆ ಬ್ಯಾಕ್ ಎಂಡ್ನ ಏನು ಮಾಡೋಣ ಅಂತಂದರೆ ಕಮೆಂಟ್ ಮಾಡೋಣ. ಓಕೆ, ಸೊ ಇಂಟಿಗ್ರೇಟ್ ಮಾಡೋಣ. ಸೊ ಲೆಟ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಸೊ ಐ ಹೋಪ್ ಈ ವೀಡಿಯೋಸ್ಗಳೆಲ್ಲ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ವೀಡಿಯೋ ಇಷ್ಟ ಆಗ್ತಾ ಇದ್ದರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಓಕೆ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಾನು ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ಕಲಿಸ್ತಾ ಇರಿ. ಜೈ ಹಿಂದ್, ವಂದೇ ಮಾತರಂ.